ಕೆಲಸ ಮಾಡ್ತಾರೋ ಬಿಡ್ತಾರೋ ಕ್ರೆಡಿಟ್ ಮಾತ್ರ ಎಲ್ರಿಗೂ ಬೇಕು. ಕರ್ನಾಟಕದ ಪರಿಸ್ಥಿತಿ ಸಿಗಂದೂರು ಸೇತುವೆ ವಿಚಾರದಲ್ಲ ಹಾಗೆ ಆಗಿದೆ. 70 ವರ್ಷಗಳಿಂದ ಬೇಡಿಕೆಯನ್ನಿಟ್ಟಿದ್ರು, ಮನವಿಯನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು. ನಮ್ಮ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಬ್ರಿಡ್ಜ್ ಬೇಕು, ಸೇತುವೆ ಬೇಕು ಅಂತ ಕೇಳ್ಕೊಂಡಿದ್ರು. ಕಡೆಗೂ ನಿತಿನ್ ಗಡ್ಕರಿ ಅವರ ಅವಧಿಯಲ್ಲಿ ನೋಡಿ ಸಿಗಂದೂರು ಸೇತುವೆ ಅನ್ನೋದು ನಿರ್ಮಾಣವಾಗಿದೆ, ಲೋಕಾರ್ಪಣೆಗೊಂಡಿದ್ರೆ ಅದರ ಸದುಪಯೋಗವನ್ನು ಜನಸಾಮಾನ್ಯರು ಪಡೆದುಕೊಂಡ ಸಂದರ್ಭದಲ್ಲಿ ರಾಜ್ಯವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಅದನ್ನು ಕಣ್ತುಂಬಿಕೊಳ್ಳಬೇಕು. ಅದನ್ನು ಬಿಟ್ಟುಬಿಟ್ಟು ಇದರಲ್ಲೂ ಕೂಡ ಕ್ರೆಡಿಟ್ ಪಡೆದುಕೊಳ್ಳುವಂಥ ಸಣ್ಣತನಕ್ಕೆ ಇಳಿದಿದ್ದಾರೆ ನೋಡಿ. ನಿಜಕ್ಕೂ ಕೂಡ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತು ಅಂತ ಹೇಳಿದ್ರೆ ನೋಡಿ, ಅಲ್ಲೊಂದು ಸೇತುವೆ ಲೋಕಾರ್ಪಣೆಗೊಳ್ತಾ ಇದೆ. ಅದೇನೋ ಪರ್ಸ್ನಲ್ ಆಗಿ ಮಾಡಿರುವಂಥ ಬ್ರಿಡ್ಜ್ ಅಲ್ಲ ನೋಡಿ. ಜನಸಾಮಾನ್ಯರ ತೆರಿಗೆ ದುಡ್ಡನ್ನೇ ಅಳವಡಿಸಿಕೊಂಡು ಈ ರೀತಿಯ ಸೇತುವೆಗಳ ನಿರ್ಮಾಣ ಮತ್ತೊಂದು ಕಾರ್ಯಗಳಾಗ್ತವೆ. ಆದರೆ ಇಂಥ ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಆಹ್ವಾನವನ್ನು ಕೊಟ್ಟಿಲ್ಲ. ಈ ರೀತಿಯ ಅಪಸ್ವರ ಇದೆಯಲ್ಲ, ಅದೊಂದು ಶುಭ ಸಂದರ್ಭಕ್ಕೆ ಕಪ್ಪು ಚುಕ್ಕೆ ಥರ. ಹಾಗಾಗಿ ರಾಜ್ಯವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ, ಕೇಂದ್ರ ಸರ್ಕಾರದ ವಾದ ಏನು ನಾವು ಕರೆದಿದ್ದೀವಿ, ಈ ಥರದ ಕೆಲವೊಂದು ಟಾಕ್ಗಳು ಬರ್ತವೆ. ಕರೆಯೋದಾದ್ರೆ ನೆಟ್ಟಕ್ಕೆ ಕರೀರಿ. ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಯವರು ಮುಖ್ಯಮಂತ್ರಿ ಅಂತ ಸಂದರ್ಭದಲ್ಲಿ ಕರೆದಿದ್ದಕ್ಕೆ ಸಬೂಬನ್ನು ಕೊಡೋದಕ್ಕೆ ಹೋಗಬೇಡಿ. ವ್ಯತ್ಯಾಸಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗೋ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 70 ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂತಹ ಸಿಗಂದೂರು ಸುತ್ತಮುತ್ತದ ಆ ಜನತೆಯ ಒಂದು ಕನಸು ನೆರವೇರಿದ ಸಂದರ್ಭದಲ್ಲಿ ಇದರಲ್ಲಿ ರಾಜಕೀಯದ ಲೇಪ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಆಗ್ತಿರುವಂತಹ ರಾಜಕೀಯದ ಕುರಿತಂತೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ 70 ವರ್ಷಗಳಿಂದ ಕನಸನ್ನು ಕಂಡಿದ್ರು ಆ ಭಾಗದ ಜನ. ಈ ಸರ್ಕಾರ ಬಂದಾಗತ್ತೆ, ಆ ಸರ್ಕಾರ ಬಂದಾಗ ಆಗುತ್ತೆ ಅಂತ ಹೇಳಿ ಚಾತಕ ಪಕ್ಷಿಯ ಥರ ಕಾಯ್ತಾ ಇದ್ರು. ಆದರೂ ಯಾವುದೋ ಒಂದು ಸರ್ಕಾರ ಸೇತುವೆಯನ್ನು ನಿರ್ಮಾಣ ಮಾಡಿದೆ, ಅದನ್ನು ಕಣ್ತುಂಬಿಕೊಳ್ಬೇಕು, ಅದನ್ನು ಅನುಭವಿಸಬೇಕು, ಅದು ಮುಂದಿನ ಪೀಳಿಗೆಗೂ ಕೂಡ ದಕ್ಕಬೇಕು, ಆ ರೀತಿಯಲ್ಲಿ ಮೇಂಟೆನೆನ್ಸ್ ಆಗಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದರೆ ಇಂಥ ಸಂದರ್ಭದಲ್ಲಿ ನೋಡಿ, ನನಗೆ ಸರಿಯಾಗಿ ಆಹ್ವಾನ ಕೊಟ್ಟಿಲ್ಲ, ಮಗದೊಂದು ಕಡೆ ನಾವು ಆಹ್ವಾನ ಕೊಟ್ಟಿದ್ದೇವೆ, ಈ ಥರದ ಟಾಕ್ಗಳು ಬೇಕಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ನೋಡಿ, ಸಿಗಂದೂರು ಸೇತುವೆ ವಿಚಾರದಲ್ಲೂ ಕೂಡ ರಾಜಕೀಯ ಅನ್ನೋದು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನೇ ನೀಡಿಲ್ವಂತೆ. ಕೇಂದ್ರ ಸರ್ಕಾರದ ಆ ನಡೆಗೆ ಕಾಂಗ್ರೆಸ್ ಇಲ್ಲಿ ಖಂಡನೆ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ನಿಂದ ರಾಜಕೀಯ ಅಂತ ಹೇಳಿ ಇತ್ತ ಕಡೆ ಬಿಜೆಪಿ ನಾಯಕರು ಕೂಡ ಹೇಳ್ತಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಸ್ವತಃ ಸಿದ್ದರಾಮಯ್ಯನವರು ಮಾತಾಡಿರುವಂಥ ಮಾತುಗಳಿದ್ದಾವೆ, ನನಗೆ ಆಹ್ವಾನವನ್ನೇ ನೀಡಿಲ್ಲ ಅಂತ ಹೇಳಿ. ಇತ್ತ ಕಡೆ ಸಿದ್ದರಾಮಯ್ಯನವ್ರಿಗೆ ಆಹ್ವಾನವನ್ನು ನೀಡಿದ್ದೇವೆ ಅಂತ ಗಡ್ಕರಿ ಕೂಡ ಹೇಳಿದ್ದಾರೆ. ಸೇತುವೆಯಲ್ಲಿ ನಮ್ಮದೂ ಪಾಲಿದೆ ಅಂತ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಸಪ್ರೇಟಾಗಿ ಒಂದು ಮಾತು ಹೇಳೋದಾದರೆ, ದಯವಿಟ್ಟು ಯಾವುದೇ ಪ್ರಕರಣಗಳಾದಾಗ ನಿಮ್ಮದು ಪಾಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸಂಭ್ರಮ ಅಂದಾಗ ಮುಂದೆ ಬರೋದಲ್ಲ, ಶೋಕದ ಸಂದರ್ಭದಲ್ಲೂ ಕೂಡ ಬರೀ ಇನ್ಪುಟ್ಸ್ ತಗೊಳ್ಳೋದಲ್ಲ, ಮುಂದಿನ ಕ್ರಮಗಳು ಯಾವ ರೀತಿ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಗೃಹ ಸಚಿವರು ಸ್ವಲ್ಪ ಆಕ್ಟಿವ್ ಆಗಬೇಕಾಗತ್ತೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಈ ಮಟ್ಟಿಗಿನ ರಾಜಕೀಯವನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ ಅಂದಾಗ ರಾಜ್ಯದ ಮುಖ್ಯಮಂತ್ರಿಗೆ ಸಲ್ಲಬೇಕಾದ ಗೌರವವನ್ನು ಕೊಡಲೇಬೇಕು. ಅಲ್ಲೇನಾದರೂ ವ್ಯತ್ಯಾಸ ಆದರೆ ಅದನ್ನು ಕರ್ನಾಟಕದ ಜನತೆ ಒಪ್ಪಿಕೊಳ್ಳೋದಿಲ್ಲ. ಎರಡನೇದಾಗಿ ನಾವು ನೋಡ್ತಾ ಹೋಗೋದಾದರೆ, ಕೇಂದ್ರದಿಂದ ಆಹ್ವಾನ ಬಂದಿತ್ತು ಅನ್ನೋದಾದರೆ ಅದನ್ನು ಆಹ್ವಾನವೇ ಬಂದಿಲ್ಲ ಅಂತ ಹೇಳೋದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಪ್ಪಾಗತ್ತೆ. ಸರಿಯಾದ ರೀತಿಯಲ್ಲಿ ಆಹ್ವಾನ ಬಂದಿಲ್ಲ ಅನ್ನೋದಾದರೆ ಅದು ಯಾವುದದು ಸರಿಯಾದ ರೀತಿ ಅಂತಲೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಗಮನ ಇರಬೇಕು. ರೈಟ್, ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಹಾಗೆಯೇ BY ರಾಘವೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು?
ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದು ಅವರು ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸಕ್ಕೆ ನೇರವಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರ್ತಿದ್ದಾರೆ. ಎಕ್ಸಾಮಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು, ಕೋಆರ್ಡಿನೇಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ. ಅದೆಲ್ಲ ರಾಜಕಾರಣ ಆಮೇಲೆ ಮಾತಾಡ್ತಾರೆ. ಇಲ್ಲ, ಕ್ರೆಡಿಟ್ ತಗೊಳ್ಳೋದು ಬೇರೆ ವಿಚಾರ, ಆದ್ರೆ ಶಿಷ್ಟಾಚಾರ ಅಂತೂ ಆಗ್ಬೇಕಲ್ವಾ. ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನ ಕರೀದೇನೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನನಗೆ ಬೇರೊಂದು ಕಾರ್ಯಕ್ರಮ ಇದೆ, ಅದರಿಂದ ನೀವು ಒಂದೆರಡು ದಿವಸ ಮುಂದಕ್ಕೆ ಹಾಕೊಳ್ಳಿ. ಏನು ಅದರಲ್ಲಿ ತೊಂದರೆ ಆಗ್ತಾ ಇತ್ತು ಗೊತ್ತಿಲ್ಲ ನನಗೆ. ಮಾನ್ಯ ಗಡ್ಕರಿ ಅವರು ಬಹಳ ಕ್ರಿಯಾಶೀಲ ಸಚಿವರು ಅಂತ ಹೇಳಿ ನಾವೆಲ್ಲ ಕೇಳಿದ್ದೀವಿ. ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಾಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ. ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಯೋಜನೆಗಳನ್ನು ಕೊಟ್ಟಿದೆ. ಉದಾಹರಣೆ ಮೈಸೂರು ಎಕ್ಸ್ಪ್ರೆಸ್ ವೇ ಕೊಟ್ಟಂತ ಸಂದರ್ಭ, ಇವೆಲ್ಲ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಒಂದೆರಡು ದಿವಸ ಮುಂದಕ್ಕಾಗುವಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನು ಹೇಳಕ್ಕಾಗುತ್ತೆ. ಸರಿಯಪ್ಪ, ನಮಗೆ ಮುಖ್ಯಮಂತ್ರಿಗಳ ಅನಿವಾರ್ಯತೆ ನಮ್ಗೆ ಅರ್ಥ ಆಯಿತು. ಪಾಪ ಅವ್ರಿಗೂ ಕೂಡ ಅಡ್ವಾನ್ಸ್ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ನಮ್ಮೆಲ್ಲರ ಉದ್ದೇಶ ಮುಖ್ಯಮಂತ್ರಿ ಸಮಯ ಅಷ್ಟು ಮುಖ್ಯನೋ, ಗಡ್ಕರಿಜಿಯವರ 10 to 2 TPನೂ ಕೂಡ ಅಷ್ಟೇ ಮುಖ್ಯ. ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಿದೆ. ಅವಾಗ ವಿನಂತಿ ಮಾಡಿಕೊಂಡ್ರು, ಅಧಿಕಾರಿಗಳು ಮಾಡ್ಕೊಂಡಿದ್ರು. ಅರೆ ಸ್ವತಃ ಮಂತ್ರಿಗಳಾಗ ಅವರು ವಿನಂತಿ ಮಾಡಿಕೊಂಡಾಗ ನನ್ನ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಕೊನೆಗೆ ವರ್ಚುವಲ್ ಆದರೂ ಕೂಡ ಸೇರ್ಕೊಳ್ಳಿ ಸರ್ ಅಂತ ಒಂದು ಇನ್ನೊಂದು ಪತ್ರ ಬರ್ದಿಯಾರಲ್ಲ. ನಮ್ಮ ಉದ್ದೇಶ ಏನು, ಆ ಸಂತ್ರಸ್ತರಿಗೆ ಬೇಗ ಈ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡ್ಕೊಡೋದು ಬಿಟ್ಟರೆ ಬೇರೆ ರಾಜಕಾರಣ ಏನಿದೆ ಇದರಲ್ಲಿ. ನನ್ನ ಕರ್ತವ್ಯ ಅಲ್ಲ ಅದು, ನನ್ನ ಕರ್ತವ್ಯ ನೋಡ್ರಿ. ನನ್ನ ಡ್ಯೂಟಿ ಒಬ್ಬ ಸಂಸತ್ ಸದಸ್ಯನಾಗಿ ಅಪಾಯಿಂಟ್ಮೆಂಟ್ ತೊಗೊಂಬರೋದು ಜವಾಬ್ದಾರಿ ನಮ್ಮದು. ಇನ್ನು ಉಳಿದಂಥದ್ದು ಮಧ್ಯೆ ಇರುವಂಥ ರಾಜ್ಯ ಕೇಂದ್ರ ಅಧಿಕಾರಿಗಳು ಮಾಡಬೇಕಾಗಿರೋದು. ನನ್ನ ಡ್ಯೂಟಿ ಅಷ್ಟು ಮಾಡಿದ್ದೀನಿ. ನನ್ನ ಕಳ್ಕಳಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕು, ಇದು ನನ್ನ ಸೆಕೆಂಡ್ರಿ, ಅದು ಯಾವುದೂ ಅಲ್ಲ ನಂದು. ನನಗೆ ಜನರಿಗೆ ಅದು ಕೊಡಬೇಕಷ್ಟೇ. ವಿಚಾರ ಮುಟ್ಟಿದೆ, ಅದು ನೇರವಾಗಿ ಮುಟ್ಟಿದೆಯೋ ಇಂಡೈರೆಕ್ಟ್ಲಿ ಮುಟ್ಟಿದೆಯೋ, ಯಾರಿಗೆ ಮುಟ್ಟಬೇಕು ಮುಟ್ಟಿದೆ. ಮುಟ್ಟಾದ್ಮೇಲೆ ಅವರ ಕರ್ತವ್ಯ ನಿರ್ವಹಣೆ ಮಾಡೋದ್ರಲ್ಲಿ ಅವರು ಎಡವಟ್ಟು ಮಾಡ್ಕೊಂಡಿರೋದು. ಜಿ ಸಂವಾದ ಕಾರ್ಯಕ್ರಮದ ಮೂಲಕ ನಾನು ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತೀನಿ. ಜನ ಪ್ರಜ್ಞಾವಂತರಾಗಿದ್ದಾರೆ. ಕ್ರಾಸ್ ಚೆಕ್ ಮಾಡೋದಕ್ಕೆ ತಂತ್ರಜ್ಞಾನ ಅನ್ನೋದು ಅವರ ಕೈ ಹಿಡಿದಿದೆ. ಈ ಆಧಾರದಲ್ಲಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಾದರೆ, ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಹೋಗೋದಕ್ಕೆ ನಿರ್ಮಾಣವಾಗಿರುವಂತಹ ಸೇತುವೆ ಅದು. ಆ ಸೇತುವೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬಂದಿಲ್ಲ ಅನ್ನುವಂಥದ್ದು, ಆಹ್ವಾನ ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ BY ರಾಘವೇಂದ್ರ ಅವರು ಮಾತಾಡಿದ್ದನ್ನು ಗಮನಿಸಿದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಪತ್ರ ಬರೆದಿದ್ರು. ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಕೆಡ್ಯೂಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೋ, ನಿತಿನ್ ಗಡ್ಕರಿ ಅವ್ರದ್ದು ಕೂಡ ಸ್ಕೆಡ್ಯೂಲ್ ಅನ್ನೋದು ಬಹಳ ಮುಖ್ಯ. ಸೊ ರಿಪ್ಲೈ ಏನು ಬಂತು ಅಂದರೆ, ಅಟ್ಲೀಸ್ಟ್ ವರ್ಚುಲಿ ಆದರೂ ಈಗ ವಿಡಿಯೋ ಕಾಲೋ ಮತ್ತೊಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ನೀವು ಈ ಕಾರ್ಯಕ್ರಮದಲ್ಲಿ ಆಗಿ ಅಂಥೇಳಿ ರಿಪ್ಲೈ ಬಂದಿದೆ. ಇದೆಲ್ಲದರ ನಡುವೆ ಇದನ್ನು ತೊಗೊಂಡು ಹೋಗಬೇಕು ಸರಿಯಾದ ರೀತಿಯಲ್ಲಿ ಅನ್ನೋದಾದರೆ, ಪಾಸಿಟಿವ್ ಆಗಿ ತೊಗೊಂಡು ಹೋಗಬೇಕು ಅನ್ನೋದಾದರೆ ಅದು ಕೇಂದ್ರ ಸರ್ಕಾರಕ್ಕೂ ಸಾಧ್ಯ, ರಾಜ್ಯ ಸರ್ಕಾರಕ್ಕೂ ಸಾಧ್ಯ. ಮಾಡ್ತಾ ಇಲ್ಲ ಅಷ್ಟೇ. ಈ ನಡುವೆ ನರೇಂದ್ರ ಮೋದಿಯವರ ಗಮನವನ್ನು ಸೆಳೆದಿದ್ದಾರೆ. ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಆ ಶಿಷ್ಟಾಚಾರದ ಪಾಲನೆ ಅನ್ನೋದು ಬಹಳ ಮುಖ್ಯ ಅಂತೇಳಿ. ಸೊ ಸಹಜವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಾಗ ಸರಿಯಾದ ರೀತಿಯ ಆಹ್ವಾನ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಬ್ಬರು ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಇದನ್ನು ಪ್ರಜ್ಞಾವಂತ ನಾಗರಿಕರು ಗಮನಿಸ್ತಾನೆ ಇದ್ದಾರೆ. ಇನ್ನೊಂದು ವಿಚಾರ, ಯಾಕೆ ಈ ಪ್ರಜ್ಞಾವಂತ ನಾಗರಿಕರು ಗಮನಿಸ್ತಾರೆ ಗೊತ್ತಾ? ಅದನ್ನು ಪೋಸ್ಟ್ಪೋನಿಗೆ ಸಿದ್ದರಾಮಯ್ಯನವ್ರ ಪತ್ರ ಬರುತ್ತಲ್ಲ, ಜುಲೈ 14 ಸಿದ್ದರಾಮಯ್ಯನವರ ಸ್ಕೆಡ್ಯೂಲ್ನ ಚೆಕ್ ಮಾಡ್ತಾರೆ. ಅಂಥ ಕೆಲಸ ಏನಿತ್ತು ಸಿದ್ದರಾಮಯ್ಯನವ್ರಿಗೆ ಈ ಸಿಗಂದೂರು ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರುವಂಥದ್ದು? ರೈಟ್, ಇದನ್ನು ಜುಲೈ 14ನೇ ತಾರೀಕು ಅವ್ರು ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ ಟ್ಯಾಲಿ ಮಾಡಿ ನೆಕ್ಸ್ಟ್ ಎಲೆಕ್ಷನಲ್ಲಿ ರಿಸಲ್ಟ್ ಕೊಡ್ತಾರೆ. ಅಂಥ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿದ್ರೆ BJPಯವ್ರಿಗೆ ಪಾಠ ಕಲಿಸ್ತಾರೆ, ಅಂಥ ಯಾವುದೂ ಕೆಲಸ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಪಾಠವನ್ನು ಕಲಿಸ್ತಾರೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ JDS ವಕ್ತಾರರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ಇನ್ನು AP ವಕ್ತಾರರಾಗಿರುವಂತಹ ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರು ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸತ್ಯಪ್ರಕಾಶ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸತ್ಯಪ್ರಕಾಶ್ ಅವರೇ.
ಸತ್ಯಪ್ರಕಾಶ್ ಅವರೇ, ನಿಮ್ಮಿಂದನೇ ಕಾರ್ಯಕ್ರಮವನ್ನು ಆರಂಭ ಮಾಡುವುದಾದರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ಮುನ್ನಡೀತಿರುವ ಸಂದರ್ಭದಲ್ಲಿ 70 ವರ್ಷಗಳ ಕನಸು ಸಾಕಾರಗೊಂಡ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸರಿಯಾದಂತಹ ಆಹ್ವಾನ ಬೇಕಾಗಿತ್ತು, ಅದಾಗಿಲ್ಲ ಅನ್ನೋದು ನಿಮ್ಮ ಅಸಮಾಧಾನ. ಸರಿಯಾದ ರೀತಿಯಲ್ಲಿ ಅಂದರೆ ಹೇಗೆ? ಆಹ್ವಾನ ಕೊಟ್ಟಿದ್ರಾ ಇಲ್ವಾ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ನೋಡಿ, ಈ ಒಂದು ಶಿಷ್ಟಾಚಾರದ ಒಂದು ಲೆಕ್ಕಾಚಾರ ಬಂದಾಗ ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಮುಖ್ಯಮಂತ್ರಿ ಹಾಗೂ ಯೂನಿಯನ್ ಕ್ಯಾಬಿನೆಟ್ ಇಬ್ಬರು ಒಂದೇ ಸ್ಥಾನದಲ್ಲಿರುವ ಶಿಷ್ಟಾಚಾರ ಪ್ರೋಟೋಕಾಲ್ ಇಬ್ಬರಿಗೂ ಒಂದೇ. ಆದರೆ ನಮ್ಮ ರಾಜ್ಯ ಅಂತ ಬಂದಾಗ 7 ಕೋಟಿ ಕನ್ನಡಿಗರ ಒಂದು ಅಸ್ಮಿತೆ ಬಂದಾಗ, ಕರ್ನಾಟಕದ 7 ಕೋಟಿಯ ಒಂದು ಅಸ್ಮಿತೆ ಬಂದಾಗ ಕರ್ನಾಟಕ ಕನ್ನಡಿಗನೇ ಸಾರ್ವಭೌಮ ಕನ್ನಡ ನಾಡಿನಲ್ಲಿ. ಇವತ್ತು ಕನ್ನಡ ನಾಡಿನಲ್ಲಿ ಅವರ ಮುಖ್ಯಸ್ಥರಾದ ಸಿದ್ದರಾಮಯ್ಯ ಅವ್ರನ್ನ ಅಧ್ಯಕ್ಷತೆಯಲ್ಲಿ ನಡಿಬೇಕು ಈ ಪ್ರೋಗ್ರಾಮ್. ಅಧ್ಯಕ್ಷತೆ ವಹಿಸುವ ಒಬ್ಬ ಮುಖ್ಯಮಂತ್ರಿಗೆ, ಕನ್ನಡ ನಾಡಿನ ಮುಖ್ಯಮಂತ್ರಿಗೆ ನೀವು NHA ಅವರಾಗ್ಲಿ, ಆ ಮಿನಿಸ್ಟ್ರಿ ಆಫ್ ಅರ್ಬನ್ ರೋಡ್ ಅಂಡ್ ಇದು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅವರಾಗ್ಲಿ, ಒಬ್ಬರನ್ನ ಯಾರನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮನ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ಸುಮ್ನೆ ಒಂದು ಲೆಟರ್ ಬರ್ದ್ ಬಿಡೋದ? ನಾನು ಓದಿದ್ದೀನಿ ನಿತಿನ್ ಗಡ್ಕರಿ ಅವ್ರ ಲೆಟರ್. ನಿತಿನ್ ಗಡ್ಕರಿ ಅವ್ರ ಲೆಟರ್ ಯಾವತ್ತು ಬರೀತಾರೆ ಅಂದ್ರೆ ಜುಲೈ 11ನೇ ತಾರೀಕು ಬರೀತಾರೆ. 14ನೇ ತಾರೀಕು ಪ್ರೋಗ್ರಾಮ್, ಜುಲೈ 11ನೇ ತಾರೀಕು ಒಂದು ಲೆಟರ್ ಬರೀತಾರೆ. ಏನಂತ? ಮಿಸ್ಟರ್ ಸಿದ್ದರಾಮಯ್ಯ, ನಾನು ಇಂತಹ ದಿವಸ ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ. ಇದೆ ಸೇಮ್ ವರ್ಬ್ಯಾಟಿಮ್ ಇರೋದು ಇಂಗ್ಲಿಷ್ ಅಲ್ಲಿ. ಇಂಥ ದಿವಸ ನಾನು ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ, ಈ ತರ ವೇರಿಯಸ್ ನಾನು ಡೆವಲಪ್ಮೆಂಟಲ್ ವರ್ಕ್ಸ್ ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಈ ಸಿಗಂದೂರ್ದು ಒಂದು ಉದ್ಘಾಟನೆ ಮಾಡ್ತಾ ಇದ್ದೀನಿ, ನೀವು ಬಂದು ಅದ್ರಲ್ಲಿ ಪಾಲ್ಗೊಳ್ಳಿ ಅಂತ. ಇದಾ ಇನ್ವಿಟೇಷನ್? ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಅವ್ರ ಶಿಷ್ಟಾಚಾರದಲ್ಲಿ ಇವರು ಈಕ್ವಲ್ ಇರೋರು. ಮತ್ತೆ ಕನ್ನಡ ನಾಡು ಬಂದಾಗ ಕನ್ನಡದ ದೊರೆ, ಕನ್ನಡ 7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡೋರು ನಮ್ಮ ಮುಖ್ಯಮಂತ್ರಿನ. ಇದು ಕರೆಯೋದಾ? ಇದ ಇನ್ವಿಟೇಷನ್? ನಾಳೆ ಬೆಳಿಗ್ಗೆ ನಾನು ನಿಮ್ಮ GTV ಮುಖ್ಯಸ್ಥರಿಗೋ ಇಲ್ಲಾಂದ್ರೆ ನಿಮ್ಗೋ ಒಂದು ಮದುವೆಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನನ್ನ ಮದುವೆ ನಡೀಬೇಕು ಅಂತೀನಿ. ನಿಮ್ ಮನೆಗ್ ಬಂದ್ಬಿಟ್ಟು ಲಗ್ನ ಪತ್ರಿಕೆ ಕೊಟ್ಬಿಟ್ಟು ನಿಮ್ ಹೆಸರಿದೆ ಸರ್, ನೀವು ಮರಿಬಾರ್ದು, ನೀವು ಬರ್ಲೇಬೇಕು, ನಿಮ್ಮ ಏನೇನಿದೆ ಅಂತ ನೋಡ್ಕೊಂಡು ಸರ್ ಯಾವ್ದನ್ನ ಇದ್ರೂ ದಯವಿಟ್ಟು ಅದನ್ನ ಪೋಸ್ಟ್ಪೋನ್ ಮಾಡಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಯಾಕಂದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಬಂದು ನಿಮ್ಮ ಹತ್ರ ಹೇಳ್ಬೇಕಾ? ಇಲ್ಲಾಂದ್ರೆ ಸುಮ್ನೆ ಒಂದು ಇನ್ವಿಟೇಷನ್ ಕಳಿಸ್ಬಿಟ್ಟು ನವ್ಯಶ್ರೀ ಅವರೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಇಲ್ಲಿ ನಡೀತಾ ಇದೆ ಬಂದ್ಬಿಡಿ ಅಂದ್ರೆ ನೀವೇನು ಬಿಟ್ಟಿ ಬಿದ್ದಿದ್ದೀರಾ ಮೇಡಮ್? ಹೇಳಿ ನೀವೇ. ಈ ತರ ನಾ ಕಲಿಯೋದು? ನೀವು ಒಬ್ರು ಯಾರ್ದನ್ನ ಒಂದ್ ಹೆಸರು ಇನ್ವಿಟೇಷನ್ ಅಲ್ಲಿ ಹಾಕ್ಬೇಕು ಅಂದ್ರೆ ಅವರ ಪ್ರಯರ್ ಪರ್ಮಿಷನ್ ತಗೋಬೇಕು ಇನ್ವಿಟೇಷನ್ ಅಲ್ಲಿ ಹಾಕೋಕಿನ್ನ ಮುಂಚೆ. ಆಮೇಲೆ ಆ ಸಿಗಂದೂರ್ ಅನ್ನೋದು ಒಂದು ಪುಣ್ಯಕ್ಷೇತ್ರ, ಎಲ್ಲರಿಗೂ ಪುಣ್ಯಕ್ಷೇತ್ರ. ಅದು ಬಹು ದಿನಗಳ ಕನಸು, ಅದೊಂದು ಬ್ರಿಡ್ಜ್ ಆಗಿದೆ. ಆ ಬ್ರಿಡ್ಜ್ ಆಗೋಕ್ ಬರೀ ನಿತಿನ್ ಗಡ್ಕರಿ ಒಬ್ರೇ ಕಾರಣಭೂತರು. ನಮ್ ದುಡ್ಡು ಇಲ್ವಾ? ನಮ್ಮ ಹಣ ಇಲ್ವಾ? ನಮ್ಮ ಭೂಮಿ ಇಲ್ವಾ? ನಮ್ಮ ಒಂದು ಏನು ನಾವು ಅದಕ್ಕೆಲ್ಲ ಏನ್ ಬೇಕೋ ಸಹಕಾರ ಕೊಟ್ಟಿಲ್ವಾ? ಸೊ ನಿಮ್ಗೆ ಎಷ್ಟು ಪಾಲಿದೆ ನಮ್ಗೂ ಅಷ್ಟೇ ಪಾಲಿದೆ. ಇವತ್ತು ಏನ್ ಮಾಡ್ತಾ ಇದೆ? ಮರ್ಡರ್ ಆಫ್ ಕೋಆಪರೇಟಿವ್ ಫೆಡರಲಿಸಂ, ಒಕ್ಕೂಟ ವ್ಯವಸ್ಥೆಯ ಕಗ್ಗೊಲೆ ಆಗಿದೆ ಇವತ್ತು. ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಈ ಬಿಜೆಪಿಗರು, ಈ RSS ಗುರು, ಸಂಘ ಪರಿವಾರ ಏನ್ ಅನ್ಕೊಂತವ್ರ ಅಂದ್ರೆ ನಾವು ಸಿದ್ದರಾಮಯ್ಯ ಅವ್ರನ್ನ ಅವಮಾನ ಮಾಡ್ಬೋದು ಇದರಿಂದ ಅಂತ. ಸಿದ್ದರಾಮಯ್ಯ ಅವ್ರ ಅವಮಾನ ಆಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಅವಮಾನ ಆಗಲ್ಲ. ನೀವು ಮಾಡಿರೋ ಅವಮಾನ ಇಡೀ 7 ಕೋಟಿ ಕನ್ನಡಿಗರಿಗೆ ಮಾಡಿರೋ ಅವಮಾನ. ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದ ಜನಕ್ಕೆ ಮಾಡಿರೋ ಅವಮಾನ. ನೀವ್ ಹೇಳಿದ್ರಲ್ವಾ, ಆಯ್ತು ಬಿಡಿ, ಯಾರ್ದು ತಪ್ಪಿದ್ರೆ ಜನರು ಪಾಠ ಕಲಿಸ್ತಾರೆ ಅಂತ. ವಿ ಆರ್ ರೆಡಿ. ಇದರಲ್ಲಿ ಯಾವ್ದನ್ನ ಒಬ್ಬ ಅಧ್ಯಕ್ಷತೆ ವಹಿಸುವ ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾರನ್ನ ಪರ್ಸನಲಿ ಈಗ ಇವ್ರು ರಾಘವೇಂದ್ರ ಅವ್ರು ಹೇಳ್ತಾರೆ ನಾನು ಲೆಟರ್ ಬರ್ದೆ 9ನೇ ತಾರೀಕು ಇವ್ರು ಲೆಟರ್ ಬರೀತಾರೆ ಮೇಡಮ್. 11ನೇ ತಾರೀಕು ಮೇಡಮ್ 3 ದಿವಸ ಮುಂಚೆ. ಅದರಲ್ಲಿ 11ನೇ ತಾರೀಕು, 12ನೇ ತಾರೀಕು ಸಾಟರ್ಡೆ, ಸಂಡೇ 13ನೇ ತಾರೀಕು, 14ನೇ ತಾರೀಕು ಮಂಡೇ. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ನಾನು ಫೋನ್ ಮಾಡು ಹೇಳಿದೀನಿ. ಪತ್ರ ಆಮೇಲೆ ಬರ್ತಿರೋದು, ಅದಕ್ಕಿಂತ ಮುಂಚೆ ಫೋನ್ ಮಾಡಿ ಹೇಳಿದ್ದಾರೆ ಈ ತರ ನಂದು ಒಂದು ಮುಖ್ಯಮಂತ್ರಿಗೆ ಬಹಳಷ್ಟು ಪ್ರೋಗ್ರಾಮ್ಸ್ ಇರ್ತವೆ. ನಮ್ದು ಸರಿಸುಮಾರು 7,500 ಕೋಟಿಯ ಇಂಡಿ ತಾಲೂಕಿನಲ್ಲಿ ಎಲ್ಲ ಉದ್ಘಾಟನೆ ಕಾರ್ಯಕ್ರಮಗಳಿತ್ತು. ನೀವ್ ಹೇಳಿದ್ರಲ್ವಾ, ಜನ ನೋಡ್ತಾ ಇರ್ತಾರೆ ಮುಖ್ಯಮಂತ್ರಿ ಪ್ರೋಗ್ರಾಮ್ ಏನಿದೆ ಅಂತ. ಬರ್ಕೊಳ್ಳಿ, ಇಡೀ ಕರ್ನಾಟಕ ಜನಕ್ಕೆ ಇವತ್ತು ಹೇಳ್ತೀನಿ, 7,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ಸ್ ನ DCM ಮತ್ತೆ CM ಇಂಡಿ ತಾಲೂಕು ಅಂದ್ರೆ ಗಡಿಭಾಗದ ತಾಲೂಕು, ಅದು ಕರ್ನಾಟಕನೇ. ಅದು ಮುಖ್ಯ. ಅಲ್ಲಿಗೆ ಹೋಗ್ಬಿಟ್ಟು ಅವರು ಇಡೀ ದಿನ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ಕೊಂತ ಇದ್ರು. ಏನ್ ಕೇಳಿದ್ರು ನಮ್ಮ ಮುಖ್ಯಮಂತ್ರಿ? ಕರ್ನಾಟಕದ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಏನ್ ಕೇಳಿದ್ರು? ಇನ್ನೊಂದು ಡೇಟ್ ಇಟ್ಕೊಳ್ರಪ್ಪ ಅಂತ ಹೇಳಿದ್ರು ಅಷ್ಟೇ ಅಲ್ವಾ.
ಏನನ್ನ ಆಕಾಶ ಕೆಳಗ್ ಬಿದ್ದೋಗ್ಬಿಡ್ತಾ ಇತ್ತಾ? ಒಂದ್ 2 ದಿವಸ ಆದ್ಮೇಲೆ ನೆಕ್ಸ್ಟ್ ಡೇ ಇಟ್ಕೊಂಡಿದ್ರೆ ಏನನ್ನ ಆಕಾಶ ಕೆಳಗ್ ಬಿದ್ದೋಗ್ತಾ ಇತ್ತಾ? ನಿತಿನ್ ಗಡ್ಕರಿ ಅವರು ಇಂಪಾರ್ಟೆಂಟ್ ಪರ್ಸನ್, ಯಾರು ರಾಘವೇಂದ್ರ ಅವ್ರು ಹೇಳಿದಂಗೆ ಆಯ್ತು ಒಪ್ಕೊಂಡೆ. ಅವ್ರಿಗೂ ಸೂಟಬಲ್ ಡೇಟು, ಇವ್ರಿಗೂ ಸೂಟಬಲ್ ಡೇಟು, ಒಂದ್ ದಿವಸ ಇಟ್ಕೊಂಡಿದ್ರೆ ನಿಮ್ ಯಾರ ಗಂಟೆ ಏನ್ ಹೋಗ್ತಾ ಇತ್ತು ಮೇಡಮ್? ಗಾಟ್ ಇಟ್. ಯಾರ ಗಂಟೆ ಏನು? ಇವತ್ತು ಅಭಿವೃದ್ಧಿ, ನಿಮ್ಗೂ ಅಭಿವೃದ್ಧಿ ಬೇಕು, ನಮಗೂ ಅಭಿವೃದ್ಧಿ. ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಲ್ಲ, ಕನ್ಸರ್ನ್ ಮಿನಿಸ್ಟರ್ ಇಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲ, ಆ ಪರ್ಟಿಕ್ಯುಲರ್ ಏರಿಯಾದ MLA ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ನೀವು, ಈಗ ನಾನೊಂದು ಕೇಳ್ತೀನಿ, ನಾಳೆ ಬೆಳಿಗ್ಗೆ ನಮ್ದು ಅಭಿವೃದ್ಧಿ ಕೆಲಸಗಳು ಇರ್ತವೆ. ಈಗ ನಾವು ಶಿವಮೊಗ್ಗದಲ್ಲಿ ಏನನ್ನ ಒಂದು ಅವ್ರ MLA ಇರ್ತಾರೆ ಶಿವಮೊಗ್ಗ ಟೌನ್ ಅಲ್ಲಿ, ಅವ್ರ ಅಧ್ಯಕ್ಷತೆಯಲ್ಲಿ ನಡಿಬೇಕು. ನಾವು ಅವ್ರಿಗೆ ಹಿಂಗೆ ಮಾಡಲ್ವಾ? ಸುಮ್ನೆ ಒಂದ್ ಲೆಟರ್ ಕಳ್ಸ್ಬಿಟ್ಟು ಬಾರಪ್ಪ ಅಂತ ಕರೆದು ಬಿಡಲ್ವಾ? ಬರ್ತಾರಾ? ಆ ಪರ್ಟಿಕ್ಯುಲರ್ DC ಅವರು ಹೋಗ್ತಾರೆ ಅವ್ರ ಮನೆಗೆ. ಸರ್, ವೆರಿ ನೈಸ್. ನಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಯಾರು ಬಂದಿದ್ದಾರೆ ಹೇಳಿ? ರಾಘವೇಂದ್ರ ಬಂದಿದ್ದಾರಾ? ರೈಟ್ ರೈಟ್, ಗೊತ್ತಾಯ್ತು. ನಿಮ್ ಭಾವನೆ ನನಗೆ ಅರ್ಥ ಆಯ್ತು. ಇನ್ ಡೀಟೇಲ್ ಆಗಿ ನಿಮ್ ಜೊತೆ ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ ಸತ್ಯಪ್ರಕಾಶ್ ಅವರೇ. ಶರತ್ ಅವರೇ, ನೀವು ಹೇಳಬೇಕು, ಒಕ್ಕೂಟ ವ್ಯವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಒಬ್ಬ ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗೆ ಮಾಡುವ ಅಪಮಾನವನ್ನು ಕನ್ನಡಿಗರು ಸಹಿಸೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ಕೂಡ ಇದನ್ನು ಒಪ್ಪೋದಿಲ್ಲ ಅನ್ನೋದು ಒಂದು ಭಾಗ. ಎರಡನೇದಾಗಿ ಸತ್ಯಪ್ರಕಾಶ್ ಅವರು ಮಾತಾಡ್ಬೇಕಾದ್ರೆ 2 ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಒಂದು BJP, ಇನ್ನೊಂದು ಸಂಘ. ಈ ಎರಡಕ್ಕೂ ಉತ್ತರ ಕೊಡ್ಬೇಕು ನೀವು. ನೋಡಿ, ಸತ್ಯಪ್ರಕಾಶ್ ಅವರು ಏನು ಉಲ್ಲೇಖ ಮಾಡಿದ್ರು, ಒಂದು ಶಿಷ್ಟಾಚಾರ ಹೇಳುವ ಒಂದು ಶಬ್ದವನ್ನು ಉಪಯೋಗಿಸಿದ್ರು. ಕರೆಕ್ಟ್. ಸಿದ್ದರಾಮಯ್ಯನವರಿಗೆ ಶಿಷ್ಟಾಚಾರ ಹೇಳುವ ಒಂದು ಮಾತಿಗೆ ಒಂದೊಂದಷ್ಟನ್ನು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವರಿಗೆ ಶಿಷ್ಟಾಚಾರ ಅಂತ ಹೇಳಿ ಇದ್ರೆ ನರೇಂದ್ರ ಮೋದಿಜಿಯವರಿಗೆ ಏಕವಚನದಲ್ಲಿ ಮಾತಾಡ್ತಿರ್ಲಿಲ್ಲ. ರಾಷ್ಟ್ರಪತಿಯಾದ ದ್ರೌಪದಿ ಅವಳು ಅಂತೇಳಿ ಸಂಬೋಧನೆ ಮಾಡ್ತಾ ಇರಲಿಲ್ಲ. ಇದು ಯಾವ ರೀತಿ ಶಿಷ್ಟಾಚಾರ ಹಾಗಾದ್ರೆ? ಒಂದು. ಎರಡನೇದು, ಇದು BJPಯ ಯಾವುದೇ ರೀತಿಯಾದ ಇದಲ್ಲ, ಸೆಂಟ್ರಲ್ ಗೌರ್ಮೆಂಟು ಪ್ರೋಗ್ರಾಮು. ಇಲ್ಲಿ ಸಂಘ ಪರಿವಾರ ಯಾಕೆ ತರ್ತೀರ ಸ್ವಾಮಿ? ನಿಮಗೆ ಸಂಘ ಪರಿವಾರ BJP ಪಕ್ಷ ಹೇಳಲಾರದೆ ದಿನ ಕಾಂಗ್ರೆಸ್ನ ನಾಯಕರುಗಳಿಗೆ ತಿಂದ ಅನ್ನ ಜೀರ್ಣನೇ ಆಗಲ್ಲ. ಒಂದನೇದಾಗಿ ಅಭಿವೃದ್ಧಿ ಅಂತಂದ್ರೆ ಇವ್ರಿಗೆ ಆಗಲ್ಲ. ಜನರ ಶ್ರೇಯೋಭಿವೃದ್ಧಿ ಆಗಲಿ ಯಾವುದೇ ರೀತಿ ಇವರಿಗೆ ಕೇಳಿದ ತಕ್ಷಣ ಇವರಿಗೆ ಅದರಲ್ಲಿ ಯಾವ ರೀತಿ ವಿರೋಧ ಮಾಡಬೇಕು, ಯಾವ ರೀತಿ ಹಣಿಬೇಕು ಅಂತ ಹೇಳೋ ಇದರಲ್ಲೇ ಇರ್ತಾರೆ ವಿನಃ ಬೇರೆ ಯಾವುದೇ ರೀತಿ ಇವರು ಮಾತಾಡ್ತಾ ಇಲ್ಲ. ಮೂರನೇದು, ಇವ್ರು ಹೇಳಿದ್ರು ಒಂದು ಆಹ್ವಾನವನ್ನು ಕೊಟ್ಟಾಗ ಇವರು ಡೇಟನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ನೋಡಿ, ನಿತಿನ್ ಗಡ್ಕರಿ ಅವರು ನಮ್ಮ ದೇಶದ ಒಂದು ಸಚಿವರು. ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿ, ಅವರು 28 ರಾಜ್ಯಗಳನ್ನು ಗಮನಿಸಬೇಕಾಗತ್ತೆ ಒಂದು ಸಚಿವರಾಗಿ. ಅವರಿಗೂ ಒಂದು ಪ್ರೋಟೋಕಾಲ್ ಇರುತ್ತೆ. ನೀವು ಹಗಲೆಲ್ಲ ದೆಹಲಿಯ ಏನು ಕಾಂಗ್ರೆಸ್ನ ವರಿಷ್ಠರು ಕರೆದಂಥ ಸಂದರ್ಭದಲ್ಲಿ, ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ ಇವ್ರು ಹೇಳಿದ್ರಲ್ಲ 7,000 ಕೋಟಿ ಪ್ರಾಜೆಕ್ಟ್ ಇತ್ತು ಅಂತ, ಇಂಡಿ ಪ್ರಾಜೆಕ್ಟ್ ಇತ್ತು ಅಂತ. ಹಾಗಾದ್ರೆ ನಿಮ್ಮ ಏನು ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ 1,000 ಕೋಟಿಗಳ ಪ್ರಾಜೆಕ್ಟ್ ಇಲ್ಲಿ ಇತ್ತಲ್ವಾ? ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕರೆದಂಥ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು, ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿ ಫ್ಲೈಟ್ ಹತ್ಕೊಂಡು ಹೋಗಿಲ್ವಾ? ಸ್ಪೆಷಲ್ ಫ್ಲೈಟಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಹೋಗಿಲ್ವಾ? ನನಗೆ ಹೇಳಲ್ಲ ಉದಾಹರಣೆಗಳು, ಎಷ್ಟು ಉದಾಹರಣೆ ಕೊಡಲಿ? ನೀವು ಶಿಷ್ಟಾಚಾರದ ಉಲ್ಲಂಘನೆ ಅಂತ ಹೇಳ್ತೀರಾ. ಹಿಂದಿನ ದಿವಸ ಆಯೋಜನೆ ಆಗುತ್ತೆ, ಅದೇ RCB ಪಂದ್ಯಾವಳಿಯಲ್ಲಿ ಗೆದ್ದಂಥ ಆಟಗಾರರಿಗೆ ಸನ್ಮಾನ ಅಂತೇಳಿ ನೀವು ಹೋದಂಥ ಸಂದರ್ಭದಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಮಾಡಲಾರದ ಸಂದರ್ಭದಲ್ಲಿ 11 ಜನರ ಕನ್ನಡಿಗರ ಕಾಲು ತೊಳಿತಾ ಆಯ್ತಲ್ವಾ? ಇದು ಕನ್ನಡಿಗರಿಗೆ ಮಾಡದಂತಹ ಅಪಮಾನವಲ್ವೇ ಸಿದ್ದರಾಮಯ್ಯನವರೇ? ಇದು ಎಲ್ಲೋಗಿತ್ತು ಶಿಷ್ಟಾಚಾರ? ಶಿಷ್ಟಾಚಾರಕ್ಕೆ ಶಬ್ದಕ್ಕೆ ಒಂದು ಅರ್ಥ ಇದೆ. ಸುಮ್ಮನೆ ನೀವು ಶಿಷ್ಟಾಚಾರ ಉಲ್ಲಂಘನೆ ಅಂತೇಳಿ ಪ್ರತಿ ಸಾರಿ ಹೇಳ್ತಾ ಇದ್ದೀರಲ್ವಾ? ಇದೆಲ್ಲ ಶಿಷ್ಟಾಚಾರ ಅಲ್ವಾ? ಒಬ್ಬ ನರೇಂದ್ರ ಮೋದಿ ಅವರಿಗೆ ಏಕವಚನ ಮಾತಾಡ್ತೀರಾ, ರಾಷ್ಟ್ರಪತಿಗೆ ಏಕವಚನ ಮಾತಾಡ್ತೀರಾ. ಇದು ಶಿಷ್ಟಾಚಾರ 11 ಜನರ ಒಂದು ಕನ್ನಡಿಗರ ದುರ್ಮರಣ ಆಗತ್ತೆ, ಕಾಲ್ತೊಳಿತ ಆಗತ್ತೆ. ನೀವು ಹಿಂದಿನ ದಿವಸ ಆಯೋಜನೆ ಆದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಯಾವುದೇ ರೀತಿ ನೋಡಿ, ಅಂತ ಪುನೀತ್ ರಾಜ್ಕುಮಾರ ನಿಧನ ಆದಂಥ ಸಂದರ್ಭದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಬಂದಂಥ ಸಂದರ್ಭದಲ್ಲೇ ಒಂದೇ ಒಂದು ಕಾಲು ತುಳಿತ ಆಗಿಲ್ಲ. ಅಷ್ಟು ವ್ಯವಸ್ಥೆಯನ್ನು ಮಾಡಿತ್ತು.
ಇಲ್ಲಿ ನೀವು ಒಂದು ಕೆಲವು ಸಾವಿರ ಮಂದಿ ಬಂದಂಥ ಸಂದರ್ಭದಲ್ಲಿ ಅದನ್ನು ವ್ಯವಸ್ಥೆ ಮಾಡಲಾರದ ಸಂದರ್ಭದಲ್ಲಿ 11 ಜನರ ಕುಟುಂಬ 11 ಕುಟುಂಬವನ್ನು ಬಲಿ ತಗೊಂಡ್ರಿ. ಅದರ ಶಾಪ ನಿಮಗೆ ಬಂದೇ ಇರದೇ ಇರತ್ತಾ? ಗಾಟ್ ಇಟ್. ನಾನು ಈಗ ಉಲ್ಟಾ ನೋಡೋಣ. ರೈಟ್, ಇವತ್ತು ನೀವು ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ, ಶಿಷ್ಟಾಚಾರದ ಬಗ್ಗೆ ಮಾತಾಡೋ ನೈತಿಕತೆ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದೀರಿ. ಉಲ್ಟಾ ತಗೊಳ್ಳೋಣ. ಸೆಂಟ್ರಲ್ಲಿ ಕಾಂಗ್ರೆಸ್ಸೇ ಇತ್ತು, ರಾಜ್ಯದಲ್ಲಿ BJP ಇತ್ತು. ಹೀಗೆ ಕಾಟಾಚಾರಕ್ಕೆ ಪತ್ರ ಬರೆದಿದ್ರೆ ನೀವು ಒಪ್ಕೊಳ್ತಿದ್ರಾ? ನೋಡಿ, ಒಂದು ಜನರಿಗೋಸ್ಕರ ಒಂದು ಜನರ ಕಣ್ಣೀರು ಒರೆಸುವ ಕೆಲಸವನ್ನು ಇವತ್ತಿನ ದಿವಸ ಮಾಡಿದೆ. ಆ ಸಿಗಂದೂರು ಒಂದು ಬ್ರಿಡ್ಜ್ ಆದಂಥ ಹಿಂದೆ 6 ದಶಕಗಳ ಕಾಲ ಅದು ಎಷ್ಟು ಅಲ್ಲಿನ ಒಂದು ಜನತೆ ಎಷ್ಟು ಸಮಸ್ಯೆ ಪಟ್ಟಿದ್ದಾರೆ ನಾನು ಬಲ್ಲೆ ಅದರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ನಾನು ಅಲ್ಲಿ ತುಂಬಾ ಸಲ ಓಡಾಡಿದ್ದಿದೆ, ಜಾಜ್ಗಳಲ್ಲಿ ಓಡಾಡಿದ್ದಿದೆ. ಅಲ್ಲಿಯ ಒಂದು ಸ್ಕೂಲಿನ ಮಕ್ಕಳಾಗಿರ್ಬೋದು, ಏನೋ ಒಂದಷ್ಟು ಹಿರಿಯ ವೃದ್ಧರಾಗಿರ್ಬೋದು, ಯಾವುದೇ ಆಸ್ಪತ್ರೆಗಳಿಗೆ ಬರುವಂತ ಸಂದರ್ಭದಲ್ಲಿ ಎಷ್ಟು ಕಷ್ಟಗಳು, ನೋವುಗಳು, ಎಷ್ಟು ಸಾವಾಗಿದೆ. 2,000ಕ್ಕೂ ಹೆಚ್ಚಿನ ಸಾವಾಗಿದೆ. ಅಂತಹ ಒಂದು ಕರುಣೆಯಿಂದ ನಾವು ಅದನ್ನ ಒಂದು ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿ ಮಾಡಿರೋದು. ನ್ಯಾಷನಲ್ ಹೈವೇ ಅಥಾರಿಟಿ ಯಾದಕ್ಕೋಸ್ಕರ? ರೆವೆನ್ಯೂ ಜನರೇಟರಿಗೋಸ್ಕರ ಮಾಡ್ತಾರೆ. ಇಲ್ಲಿ ಬೇರೆ ಉದ್ದೇಶಕ್ಕೋಸ್ಕರ ಇವರು ಯೋಜನೆಗಳನ್ನ ಕೈ ಎತ್ಕೊಂಡಿದ್ದಿದ್ರೆ ಅದಕ್ಕೂ ಇವರು ಅಡ್ಡಗಾಲ ಹಾಕ್ತಿದ್ರು. ಅದಕ್ಕೋಸ್ಕರ BS ಯಡಿಯೂರಪ್ಪನವರು ಒಂದು ಮುಂದಾಲೋಚನೆ ಇಟ್ಟುಕೊಂಡು ಇದನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಹೇಳೋ ದೃಷ್ಟಿಯಿಂದ 2018ರಲ್ಲಿ ನಾವೇ ಇದಕ್ಕೆ ಗುದ್ದಲಿ ಪೂಜೆಯೂ ಮಾಡಿದ್ದೀವಿ, ನಾವೇ ಸಹಿತ ಇದನ್ನ ಉದ್ಘಾಟನೆಯೂ ಮಾಡಿದ್ದೀವಿ. ಅಭಿವೃದ್ಧಿ ಯೋಜನೆ, ಜನಪರ ಯೋಜನೆಗಳನ್ನ ತರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ನಡೆ ಇದೆಯಲ್ಲ, ಇದಕ್ಕೆ ನನ್ನ ಧಿಕ್ಕಾರ ಇದೆ. ಓಕೆ 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 ಇರ್ಷಾದ್ ಅವರೇ, ಕ್ರೆಡಿಟ್ ವಾರ್ ಬಹಳ ಜೋರಾಗಿ ನಡೀತಾ ಇದೆ. ಮೇಡಮ್, ಕ್ರೆಡಿಟ್ ವಾರು ಕಾಂಗ್ರೆಸ್ ಬಿಜೆಪಿಯಲ್ಲಿ ಇವಾಗಿಂದ ಇಲ್ಲ, ಇದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ತರ ಯಾವಾಗಲೂ ನಡೀತಾನೆ ಇರುತ್ತೆ. ಇವಾಗ CM ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ರು ನನಗೆ ಆಹ್ವಾನ ಬಂದಿಲ್ಲ ಅಂತ. ಆಹ್ವಾನ ಕೊಡಕ್ಕೆ ಮೋಸ್ಟ್ಲಿ ಡೆಲ್ಲಿಯಿಂದ ಯಾರಾದರೂ ಚಾರಿಟೇಟ್ ಫ್ಲೈಟ್ ಬುಕ್ ಮಾಡಿಕೊಂಡು ಇವ್ರ ಮನೆಗೆ ತೊಗೊಂಡು ಬಂದು ಬನ್ರಿ ನಾವು ಬ್ರಿಡ್ಜ್ ಓಪನ್ ಮಾಡ್ತಾ ಇದೀವಿ ಅಂತ ಕರೆದ್ರೆ ಮೋಸ್ಟ್ಲಿ ಏನೋ ಬರ್ತಾ ಇದ್ವೇನೋ. ಮೇಡಮ್, ನಾಚಿಕೆ ಆಗಬೇಕು ಇವ್ರಿಗೆಲ್ಲ. 60 ವರ್ಷದಿಂದ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ. ಯಾವುದೋ ಒಂದು ಕೇಂದ್ರ ಸರ್ಕಾರನೋ ಸ್ಟೇಟ್ ಸರ್ಕಾರನೋ ದುಡ್ಡು ಹಾಕಿ ಒಂದು ಬ್ರಿಡ್ಜ್ ಓಪನ್ ಮಾಡ್ತಾರೆ, ಜನರಿಗೆ ಒಳ್ಳೇದಾಗ್ತಾ ಇದೆ, ಅಲ್ಲಿ ಹೋಗ್ರಿ ಅಂದರೆ ಇದರಲ್ಲಿನೂ ರಾಜಕಾರಣಗಳು ಮಾಡ್ಕೊಂಡಿದ್ರೆ ಯಾವ ಥರ ಪರಿಸ್ಥಿತಿ ಕರ್ನಾಟಕ ತೊಗೊಂಡು ಬಂದು ಬಿಡ್ತಾರೆ. ಇವಾಗ ನಿತಿನ್ ಗಡ್ಕರಿ ಅಂತ ಅವ್ರ ಮಿನಿಸ್ಟರ್ ಜೊತೆಲಿ ಈ ಥರ ಮಾಡ್ತಾರೆ ಅಂದರೆ ಖಂಡಿಸ್ಲೇಬೇಕು ಮೇಡಮ್. ನರೇಂದ್ರ ಮೋದಿ, ಹೇಳ್ತೀನಿ ಕೇಳಿ, ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಏನೋ ರಾಜಕಾರಣ ಮಾಡ್ತಾರೆ ಅಂದ್ರೆ ಅರ್ಥ ಆಗುತ್ತೆ. ಏಕೈಕ ವ್ಯಕ್ತಿ ಬಿಜೆಪಿಯಲ್ಲಿ ಅವ್ರು ಒಬ್ಬರೇ ಮಿನಿಸ್ಟ್ರು. ಕೆಲಸದ ಬಗ್ಗೆ ಹೆಂಗಂದ್ರೆ ಒಂದ್ಸತಿ ಏನಾದ್ರು ಒಂದು ಕೆಲಸ ಹೇಳಿದ್ರೆ ಆ ಕೆಲಸ ಕರೆಕ್ಟಾಗಿ ಮಾಡ್ಕೊಡೋ ಮಿನಿಸ್ಟರ್ ಅವ್ರು ಮೇಡಮ್. ಕರ್ನಾಟಕದಲ್ಲಿ ಯಾವ್ದಾದ್ರು ಬೇರೆ ಪ್ರಾಜೆಕ್ಟ್ಗಳಾಗಬೇಕಂದ್ರೆ ನಾವು ಅಲ್ಲಿ ಹೋಗ್ಲೇಬೇಕಾ? ಹೋಗಲ್ಲ ನಾ CM ತಿರ್ಗಾ ನಿತಿನ್ ಗಡ್ಕರಿ ಹೋಗಿ ಭೇಟಿನೇ ಮಾಡಲ್ಲನ? ಕರ್ನಾಟಕದ ಅಭಿವೃದ್ಧಿ ನೋಡ್ಬೇಕಂದ್ರೆ ನಿತಿನ್ ಗಡ್ಕರಿ ಅವರಂತ ಮಿನಿಸ್ಟರ್ ಹತ್ರ ಒಳ್ಳೆ ಸಂಬಂಧಗಳು ಇಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ಪಕ್ಷ ಏನಾದ್ರು ರಸ್ತೆನೋ ಸೇತುವೆನೋ ಇತ್ತು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹೋಗಬೇಕಾಗತ್ತೆ ಮೇಡಮ್. ಎಲ್ಲಾ ಕಡೆ ಹೋಗ್ಬೇಕು ಮೇಡಮ್. ಕರ್ನಾಟಕದಲ್ಲಿ ಆಗ್ತಾ ಇರೋದು ಇವಾಗ ಅದೇ ಎಲೆಕ್ಷನ್ ಪ್ರಚಾರಕ್ಕೆ ಒಂದೇ ದಿವಸ 4-5 ಡಿಸ್ಟ್ರಿಕ್ಟ್ಗಳಿಗೆ CMಗಳು ಹೋಗ್ತಾರಿಲ್ಲ, ಹೆಲಿಕಾಪ್ಟರ್ಗಳು ಯೂಸ್ ಮಾಡ್ತಾರಿಲ್ಲ ಮೇಡಮ್. ಜನರು ದುಡ್ಡು ತಾನೇ ಯೂಸ್ ಮಾಡೋದು. ಇಂಥ ಟೈಮ್ ಹೋಗ್ಬೇಕು. ಸರಿ, ಅಷ್ಟು ಬಿಸಿ ಇದ್ದೀರಾ, ಅಟ್ಲೀಸ್ಟ್ ಟೆಕ್ನಾಲಜಿ ಇದೆಯಲ್ಲ ಮೇಡಮ್, ಆನ್ಲೈನ್ ಅಟೆಂಡ್ ಮಾಡ್ಬೋದಾಗಿತ್ತಿಲ್ಲ? ಏನಿತ್ತು ಅದರಲ್ಲಿ ನಿಮ್ ದುಃಖ ತೋರಿಸ್ಕೊಳ್ಳಿ, ಜನರಿಗೆ ಹೇಳಿ ಅಲ್ಲಿ ಈ ತರ ನನ್ನ ಮೇಲೆ ಆಯ್ತು ಅದಕ್ಕೆ ನಾನು ಬರಕ್ಕಾಗಿಲ್ಲಪ್ಪ ಅಂತ ಜನರ ಹತ್ರ ಹೇಳ್ಬೇಕಿಲ್ಲ ಮೇಡಮ್. ನೀವು 7 ಕೋಟಿ CM ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರಿಲ್ಲ. ಇವಾಗ ಒಂದು ಬ್ರಿಡ್ಜ್ ಓಪನ್ ಮಾಡಿದ್ರಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾರೆ. ಎಲ್ಲೂ ದೂರ ಹೋಗೋ ಅವಶ್ಯಕತೆ ಇಲ್ಲ. 2.5 ವರ್ಷ ಆಯ್ತು ಇವ್ರ ಸರ್ಕಾರ ಬಂದು. ಒಂದು ಈಜಿಪುರ ಫ್ಲೈಓವರ್ ಇವ್ರು ಕಂಪ್ಲೀಟ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಎಲ್ಲೋ ಕೂತ್ಕೊಂಡು ಯಾವ್ದೋ ಬಗ್ಗೆ ಮಾತಾಡ್ತಾರೆ. ಈಜಿಪುರ ಫ್ಲೈಓವರ್ ಎಲ್ಲಿದೆ ಮೇಡಮ್? ಬೆಂಗಳೂರಲ್ಲಿ. ಬೆಳಿಗ್ಗೆ ಎದ್ದೋಳಿದ್ರೆ ರಾಮಲಿಂಗಾರೆಡ್ಡಿ ಅವ್ರ ಮನೆಯಿಂದ ಬಂದ್ರೆ ಕಣ್ಣಿಗೆ ಕಾಣಿಸುತ್ತೆ. ಜನ ಪರದಾಡ್ತಾ ಇದಾರೆ ಬೆಂಗಳೂರಲ್ಲಿ. ಅದ್ರ ಬಗ್ಗೆ ಇವ್ರ ಕಾಳಜಿ ಇಲ್ಲ. ಯಾವ್ದೋ ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಬ್ರಿಡ್ಜ್ ಓಪನ್ ಮಾಡೋದಿತ್ತು ಅಂತ ಇವಾಗ ನಾಟಕಗಳು ಮಾಡ್ತಾ ಇದಾರೆ. ಜನರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ. ಎಲ್ಲಾದ್ರಲ್ಲಿ ರಾಜಕಾರಣ. ಸೇಮ್ ಬಿಜೆಪಿ ಅವರು ಅಷ್ಟೇ ಮೇಡಮ್. ಬಿಜೆಪಿ ಅವ್ರು ಹೆಂಗಂದ್ರೆ ಇವಾಗ ಕಾಂಗ್ರೆಸ್ ಬಿಜೆಪಿ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್. ಶಿವಮೊಗ್ಗದಲ್ಲಿ ಯಾವ ಫ್ಯಾಮಿಲಿ ಇದೆ ಡಾಮಿನೇಟ್ ಮಾಡ್ತಾ ಇರೋದು? ಯಡಿಯೂರಪ್ಪ ಅವ್ರ ಫ್ಯಾಮಿಲಿ. ಮೋಸ್ಟ್ಲಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವ್ರ ಫ್ಯಾಮಿಲಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸರಿಯಪ್ಪ, ನಾನು ಯಾವುದೇ ಕಾರಣಕ್ಕೆ ಇದಕ್ಕೆ ಬರಲ್ಲ, ಇದರಲ್ಲಿ ನೀವು ರಾಜಕಾರಣ ಮಾಡ್ಕೊಳ್ಳಿ, ನೀವೇ ಹೆಸರು ಮಾಡ್ಕೊಳ್ಳಿ ಅಂತ ಮಾಡ್ಬೋದು. ರಾಜಕಾರಣ ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ ನಾವು ಯೋಚನೆನೂ ಮಾಡಕ್ಕಾಗಲ್ಲ. ಆ ರೀತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಆಟಗಳು ಆಡ್ತಾ ಇದೆ ಕರ್ನಾಟಕದಲ್ಲಿ. ಇವ್ರಿಗೆ ಯಾವುದೇ ತರ ಅಭಿವೃದ್ಧಿ ಬೇಕಾಗಿಲ್ಲ, ಎಲ್ಲಾದ್ರಲ್ಲಿ ರಾಜಕಾರಣ ಬೇಕು. ಆಯ್ತು, ಆದ್ರೂ ನೋಡಿ ಆ ದೃಶ್ಯ ನೋಡ್ಬೋದು. ಇರ್ಷಾದ್ ಅವರೇ ನೋಡಿ ಆ ದೃಶ್ಯ ನೋಡ್ಬೋದು. ಅಲ್ಲಿ ಸಿದ್ದರಾಮಯ್ಯನವ್ರ ಕೊರತೆ ಕಾಣ್ತಾ ಇದೆ.
ಮೇಡಮ್ ಖಂಡಿತ ಕಾಣುತ್ತೆ ಮೇಡಮ್. ಕರ್ನಾಟಕ ಸಿಎಂ ಇಲ್ಲ, ಕರ್ನಾಟಕ ಸಿಎಂ ಅಷ್ಟು ಬಿಸಿ ಇದ್ರಲ್ಲ ಮೇಡಮ್. PW ಮಿನಿಸ್ಟರ್ ಏನ್ ಮಾಡ್ತಾ ಇದ್ರು, ಅಲ್ಲಿಂದ ಆಯ್ಕೆ ಆಗಿರೋ MLA ಎಲ್ಲಿ ಹೋಗಿದ್ರು? ಎಲ್ಲಾದ್ರೂ ಮೇಡಮ್ ಹೋಗ್ಲೇಬೇಕು. ನಿಮ್ಮ ಹಂಗಂದ್ರೆ ಅಲ್ಲಿ ಆಯ್ಕೆ ಆಗಿರೋ MLA ಏನು ರೆಸ್ಪೆಕ್ಟ್ಫುಲ್ ಇಲ್ಲನಾ? ಅವ್ರ ಪ್ರಕಾರ ಬಿಜೆಪಿ ಅವ್ರು ದುಡ್ಡು ಹಾಕ್ಬಿಟ್ಟಿದಾರೆ ಅಂದ್ರೆ ನಾವೆಲ್ಲ ಹೋಗ್ಲೇಬೇಡ. ಜನಪ್ರತಿನಿಧಿ ನಿಮ್ಗೆ ಆಯ್ಕೆ ಮಾಡಿ ಕಳ್ಸಿರೋದು ಮೇಡಮ್. MLA ಆಗಿ ಆಯ್ಕೆ ಆದ್ಮೇಲೆ ಹೋಗ್ಬೇಕು, ಒಳ್ಳೇದಕ್ಕೂ ಹೋಗ್ಬೇಕು, ಕೆಟ್ಟದಕ್ಕೂ ಹೋಗ್ಬೇಕು. ಬರೀ ಯಾರೋ ರಾಜಕಾರಣ ಮಾಡ್ತಾರೆ ಅದಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ನಾಳೆ ದಿವಸ ಅವ್ರು ಬ್ರಿಡ್ಜ್ ಮೇಲೆ ಹೋಗೋ ಜನ ನಿಮ್ಗೆ ಹೆಂಗ್ ವೋಟ್ ಮಾಡ್ತಾರೆ? ರೈಟ್. ಸಿದ್ದರಾಮಯ್ಯನವರು, ನಾಗೇಂದ್ರ ಅವರೇ, ಈ ಕಾರ್ಯಕ್ರಮಕ್ಕೆ ಹೋಗದಿರೋದು ಸರಿನಾ? ಆಹ್ವಾನ ಪತ್ರಿಕೆಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾರಾ ಇಲ್ವಾ ಕೇಂದ್ರದವರು? ಮೊಟ್ಟ ಮೊದಲ ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತು 7 ಕೋಟಿ ಜನಸಂಖ್ಯೆದ ರಾಜ್ಯದ ಮುಖ್ಯಮಂತ್ರಿಗಳು, ಯಾವುದೋ ಒಂದು ಭಾಗದ ಇಲ್ಲ ಯಾವುದೋ ಒಂದು ಕ್ಷೇತ್ರದ ಮುಖ್ಯಮಂತ್ರಿ ಅಲ್ಲ. ಫಸ್ಟ್ ಅದು ಪರಿಜ್ಞಾನ ತಗೋಬೇಕಾಗಿದೆ. ಅದಕ್ಕೆ ಅವ್ರು ಕೇಳಿದಂಗೆ ನಾನು ಸಿಗಂದೂರ್ಗೂ ಮುಖ್ಯಮಂತ್ರಿನೇ, ನಾನು ಕರಿಬೇಕಾಗಿತ್ತು. ಹಾಗಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜುಲೈ 9, 2025 ರಾಘವೇಂದ್ರ ಅವರು ಒಂದು ಲೆಟರ್ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರಿಗೆ, ದಯಮಾಡಿ ಈ ಕಾರ್ಯಕ್ರಮ ಬನ್ನಿ ಅಂತ. ಅದೇ ರೀತಿ ಜುಲೈ 11, 2025 ನಿತಿನ್ ಗಡ್ಕರಿ ಅವರ ಆಫೀಸಿಂದನೂ ಒಂದು ಸೆಂಟ್ರಲ್ ಗೌರ್ಮೆಂಟಿಂದನೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ DPI ಸೆಕ್ಷನ್ಗೆ ಒಂದು ಲೆಟರ್ ಬಂದಿತ್ತು, ಪತ್ರ ಬಂದಿದೆ, ಉದ್ಘಾಟನೆ ಮಾಡಬೇಕು ಅಂತೇಳಿ. ಈ ರೀತಿ ಪತ್ರ ಕೊಟ್ಟಿಲ್ಲ ಅಂದಿದ್ರೆ ಇವ್ರ ಮಾತಿಗೆ ಎಲ್ಲೋ ಒಂದು ಕಡೆ ಗೌರವ ಇರ್ತಾ ಇತ್ತು, ಇವ್ರು ಹೇಳೋ ರೀತಿಗೆ ಎಲ್ಲೋ ಒಂದು ಅಗೌರವ ತೋರಿಸಿದಾಯ್ತು. ಏನು ರೀತಿ ಪ್ರೊಸೀಜರ್ ಏನು ಫಾಲೋ ಮಾಡಬೇಕಾಗಿದೆ ಆ ಪ್ರೊಸೀಜರ್ನ ಅವರು ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ರಾಜ್ಯ ಸರ್ಕಾರದ MP ಕೂಡ ಏನು ರಾಘವೇಂದ್ರ ಅವ್ರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅದನ್ನು ಮಾಡಿ ಕೂಡ ನನ್ನ ಪತ್ರ ತಲುಪಿಲ್ಲ. ಉಸ್ತುವಾರಿಗಳು ಯಾರು ಹೋಗೋದು ಬೇಡ, ಅಲ್ಲಿನ ಕ್ಷೇತ್ರದ ಶಾಸಕರು ಹೋಗೋದು ಬೇಡ, ಮತ್ತು ಯಾರು CM ಆಗಲಿ DCM ಆಗಲಿ ಸಚಿವರಾಗಲಿ ಹೋಗೋದು ಬೇಡ ಅಂತ ಇವರು ಒಂದು ಸೂಚನೆ ಕೊಡ್ತಾರಂದ್ರೆ ರಾಜ್ಯದ ಮುಖ್ಯಮಂತ್ರಿಗೆ ಆ ಕ್ಷೇತ್ರದ ಜನಕ್ಕೆ ಇಟ್ಟಂತ ನಂಬಿಕೆಯನ್ನು ಅಪಮಾನ ಮಾಡಿದ್ದಾರೆ. ಮೊಟ್ಟ ಮೊದಲು ಇವರು ಕ್ಷಮಾಪಣೆ ಯೋಚನೆ ಮಾಡೋಕೈತೆ ಆ ಕ್ಷೇತ್ರದ ಜನಕ್ಕೆ. ಯಾಕಂದ್ರೆ 70 ವರ್ಷಗಳ ಕಾಲ ಆ ಜನ ಕಾಲ್ನಡಿಗೆಯಲ್ಲಿ ನೀರಲ್ಲಿ ಅದನ್ನೇ ಅವಲಂಬಿಸ್ಕೊಂಡಿದ್ದಂತ ಒಂದು ಜಾಗ ಮತ್ತೆ ಆ ಒಂದು ಪರಿಸರ ಅಲ್ಲಿನ ಒಂದು ಜಾಗದಲ್ಲಿ 70 ವರ್ಷದಿಂದ ಗೋಳಾಟ, ಕಣ್ಣೀರು, ನೋವು, ದುಃಖ ಈ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಒಂದ್ಸತಿ ನೋಡಿದಾರ? ಏನಪ್ಪ ನಿಮ್ಮ ದುಃಖ ಏನು, ನಿಮ್ಗೆ ಹೆಂಗಿದೆ, ಇಲ್ಲಿ ನಿಮ್ಗೆ ಹೋಗಿ ಬರೋಕ್ಕೆ ರಸ್ತೆ ಎಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ಏನಾದರೂ ಕೇಳಿದಾರ? ಇವತ್ತು ಒಂದು ರಾಜ್ಯದ ಸರ್ಕಾರದ ಮುಖಾಂತರ, ಅದು ರಾಜ್ಯದಲ್ಲಾಗಿರೋ ಅಭಿವೃದ್ಧಿ, ಇದು ರಾಜ್ಯ ಸರ್ಕಾರ ಅಭಿವೃದ್ಧಿನ ಇವರು ಶ್ಲಾಘನೀಯ ಮಾಡಬೇಕಾಯಿತು. ಇದನ್ನು ಇವರು ಜನಕ್ಕೆ ಹೋಗಿ ತಲುಪಿಸುವಂಥ ಕಾರ್ಯಕ್ರಮ ಆಗಬೇಕಾಯಿತು. ಜನಕ್ಕಲ್ಲೂ ಸ್ಥೈರ್ಯ ತುಂಬುವಂಥ ಒಂದು ಮನಸ್ಥಿತಿ ಬರಬೇಕಾಯಿತು ರಾಜ್ಯ ಸರ್ಕಾರ. ಇವತ್ತು ಆ ಕ್ಷೇತ್ರ ಜನಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ಎದ್ದು ಕಾಣ್ತಾ ಇದೆ ಕೊರತೆ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ಬೋದು ಅಂದರೆ, ಅಲ್ಲಿರೋಂಥ ಒಂದು ಸಿಗಂದೂರು ದೇವಸ್ಥಾನ ಇಡೀ ರಾಜ್ಯ ಅಲ್ಲ, ಇಡೀ ದೇಶದಿಂದ, ಇಡೀ ವಿಶ್ವದಿಂದ ಇವತ್ತು ಆ ದೇವಸ್ಥಾನಕ್ಕೆ ಬರ್ತಾರೆ. ಇವತ್ತು ಅಲ್ಲೇನಾದರೂ ಏನೋ ಒಂದು ಅಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಸೇರಿರೋಂಥ ದೇವಸ್ಥಾನ, ಇವತ್ತು ಅಲ್ಲೆಲ್ಲ ಕಲೆಕ್ಷನ್ ಯಾರು ಸರ್ಕಾರಕ್ಕೆ ಹೋಗುತ್ತೆ? ಅದು ರಾಜ್ಯ ಸರ್ಕಾರಕ್ಕೆ ತಾನೇ ಬರುತ್ತೆ. ಬೇಡ ಅವ್ರು ಬಂದು ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿರೋಂಥ ಬರೋಂಥ ಒಂದು ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರ ಅನ್ನೋ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬಂದ್ಬಿಡ್ತು ನಾಗೇಂದ್ರ ಅವ್ರೀಗ. ಸೆಂಟ್ರಲ್ ಗೌರ್ಮೆಂಟ್ನ ಪ್ರಾಜೆಕ್ಟ್ ಈ ಸಿಗಂದೂರು ಚೌಡೇಶ್ವರಿ ಇದೆಯಲ್ಲ, ಈ ಇನ್ವಿಟೇಷನ್ ವಿಚಾರದಲ್ಲಿ ಕಾಂಗ್ರೆಸ್ನವ್ರು ಚಕಾರ ಎತ್ತಿರ್ತಾರಲ್ಲ, ಸೊ ಈ ಕಾಂಗ್ರೆಸ್ನ ಎಲಿಗೇಷನ್ನ ಆ ಭಾಗದ ಜನ ಅಥವಾ ರಾಜ್ಯ ಜನ ಗಮನಿಸ್ತಾರೆ. ಇಟ್ ಈಸ್ ಅ ಫಾಲ್ಸ್ ಅಲಿಗೇಷನ್, ನೀವು ಹೇಳೋದೇ ಫಾಲ್ಸ್ ಅಲಿಗೇಷನ್ ಅಂತೇಳಿ. ಆ ಫಾಲ್ಸ್ ಅಲಿಗೇಷನ್ ಅಂತ ಜನ ಗಮನಿಸ್ತಾರೆ ಅನ್ನೋ ಭಾವನೆ ಇಲ್ವಾ ಹಂಗಾರೆ ಕಾಂಗ್ರೆಸ್ನವ್ರಿಗೆ? ಅಲ್ಲ, ಅದೆಲ್ಲ ಇದೆ. ಅವರು ಉದ್ದಾಟನ ಇದು ಅಂದರೆ ಜನದ ಒಂದು ಅಭಿಪ್ರಾಯ ಬೇಡ, ಜನಪರವಾದ ಒಂದು ಕಾರ್ಯಕ್ರಮಗಳು ಬೇಡ ಅವ್ರಿಗೆ. ಜನ ವಿರೋಧವಾಗಿ ನಡೀತಾ ಏನೇನು ಮಾಡಬೇಕು ಅದನ್ನ ಮಾಡ್ತಾರೆ. ಅವ್ರು ಜನನ ಕನ್ಸಿಡರ್ ಮಾಡಿಲ್ಲ. ಜನ ಕನ್ಸಿಡರ್ ಮಾಡಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲಿನ ಕ್ಷೇತ್ರದ ಜನ ಮುಖ್ಯ, ಅವರಿಗೆ ಭಾವನೆಗಳು ಮುಖ್ಯ, ಅವರ ಸಮಸ್ಯೆಗಳು ಮುಖ್ಯ. ಅವ್ರ ಸಮಸ್ಯೆಗಳು ಇವತ್ತಾದ್ರೂ ಪರಿಹಾರ ಆಯ್ತಲ್ಲಪ್ಪ ನಮ್ಮ ಸರ್ಕಾರದಲ್ಲಿ, ನಾನಿದ್ದ ಸರ್ಕಾರದಲ್ಲಿ ಇವತ್ತು 70 ವರ್ಷದ ಒಂದು ಸೇತುವೆ ಇವತ್ತು ಏನು ಮಾಡಿದ್ದಾರೆ ಅದು ಪರಿಪೂರ್ಣ ಆಗಿದೆಯಲ್ಲಪ್ಪ, ಇವತ್ತು ನಾವು ಇನಾಗ್ರೇಷನ್ ಮಾಡ್ಬೇಕಂತೇಳಿ ಇವತ್ತು ಸ್ಥೈರ್ಯ ತುಂಬಬೇಕಾದ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷುಲ್ಲಕ ಕಾರಣದಿಂದ ನನಗೆ ಪತ್ರನೇ ಬಂದಿಲ್ಲ, ನನಗೆ ಟೈಮ್ ಬೇಕಾಗಿದೆ, ನಾನು ಆ ಕಾರ್ಯಕ್ರಮ ಮುಂದೂಡಿಕೆ ಅಂದ್ರೆ ಇದು ಒಂದು ರೀತಿಯಾಗಿ ಒಂದು ಯಾವ ರೀತಿ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಸಭ್ಯವಾದ ವರ್ತನೆ ಇದು ರಾಜ್ಯದ ಆ ಕ್ಷೇತ್ರದ ಜನಕ್ಕೆ ಅಂತಾನೆ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಮೇಡಮ್. ಇದನ್ನ ಅಂದ್ರೆ ಇವ್ ನಾವನಂದ್ರೆ ಯಾವ ರೀತಿ ಮಾಡಬೇಕಾಯ್ತು, ಇವ್ರಿಗೇನು ಸ್ವಾಗತ ಮಾಡಿ ಮನೆಗೆ ಬಂದು ತಾಂಬೂಲ ತಂದು ಈ ಹೋಗ್ತಾರೆ ಹೆಣ್ಣು ನೋಡಕ್ ಹೋಗ್ತಾರಲ್ಲ, ಎಲ್ಲ ಎಲ್ಲಡಿಕೆ ತಾಂಬೂಲ ಸೀರೆ ದಿಮ್ಮೆ ಎಲ್ಲ ತಗೊಂಡು ಹೋಗ್ತಾರೆ. ಆ ಥರ ಹೆಣ್ಣು ನೋಡೋ ಮನೆಗೆ ಹೋಗಿದಾಗ ಆ ಒಂದು ರೀತಿಯಲ್ಲಿ ಹೋಗ್ಬೇಕಾಯ್ತು ಅನ್ನೋದ್ರ ನಿರೀಕ್ಷೆ ಇದೆಯಾ? ಯಾವ ರೀತಿ ಹೇಳ್ತಾ ಇದ್ದಾರೆ? ಆದ್ರೂ ನಾಳಿದ್ದಿರೋ ಪ್ರೋಗ್ರಾಮ್ಗೆ ಇವತ್ತು ಪತ್ರ ಬರೆಯೋದಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ನನಗೆ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸೇತುವೆಗೆ ಸಂಬಂಧಪಟ್ಟಂಥ ಒಂದಷ್ಟು ಕ್ಲಾರಿಟಿ ಬೇಕಾಗುತ್ತೆ. ಸತ್ಯಪ್ರಕಾಶ್ ಅವರೇ, ನಾಗೇಂದ್ರ ಅವರು JDS ವಕ್ತಾರರು ಕೆಲವೊಂದು ಪಾಯಿಂಟ್ಸ್ನ ರೈಸ್ ಮಾಡಿದ್ರು, ಅದಕ್ಕೆ ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ರು. ನಾನು ಕೇಳೋದು ಸತ್ಯಪ್ರಕಾಶ್ ಅವರೇ, ಒಂದು ಪಕ್ಷ ಘನತವಿತ್ತ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ನವರು ಈ ಸೇತುವೆಗೆ ಸರಿಯಾದ ರೀತಿಯ ಆಹ್ವಾನ ಇಲ್ಲ ಅನ್ನುವಂತಹ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಲ್ಲಿ ಅದನ್ನು ಜನ ಗಮನಿಸೋದಿಲ್ವಾ? ಅದು ನಿಮಗೆ ತೊಡಕನ್ನು ಉಂಟು ಮಾಡೋದಿಲ್ವಾ ಅಂತ ನನಗೆ.
ನಾನು ಅವಾಗ್ಲೇ ಹೇಳಿದಿನಲ್ಲ ಮೇಡಮ್, ಜುಲೈ 11ಕ್ಕೆ ಕಳಿಸ್ತಾರೆ. 12ನೇ ತಾರೀಕು ಸಾಟರ್ಡೆ, ಸಂಡೇ 13ನೇ ತಾರೀಕು, 14ನೇ ತಾರೀಕು. ಯಾರಿಗನ ಲೇಮನ್ ಆಲ್ಸೋ ವಿಲ್ ಅಂಡರ್ಸ್ಟ್ಯಾಂಡ್ ಏನು ಕಾನ್ಸ್ಪಿರಸಿ ನಡೆಸ್ತಾ ಇದೆ ಅಂತ. ಆಮೇಲೆ ನಾವು JDS ಮತ್ತೆ ಆ ಪಕ್ಷಗಳ ತರ ಎಲ್ಲ ನಮಗೂ ಸ್ವಲ್ಪ ಘನತೆ ಇದೆ, ಗೌರವ ಇದೆ. ಆಮೇಲೆ ನಾನು ಅವಾಗ್ಲೇ ಹೇಳಿದೆ ಅಲ್ವಾ, ನಮ್ಮ ಸ್ನೇಹಿತರು ಮರ್ತೋಗ್ತಾ ಇರ್ತಾರೆ, ಅವರು ಒಬ್ಬ ಕನ್ನಡಿಗರು ಅಂತ. ಇದು ಕಾಂಗ್ರೆಸ್ ಅವಮಾನ ಆಗಲ್ಲ, ಸಿದ್ದರಾಮಯ್ಯ ಅವಮಾನ ಅಲ್ಲ ಇದು. ನಾಳೆ ಬೆಳಿಗ್ಗೆ ದೇವೇಗೌಡರು ಆಗಿದ್ರು ನಾವು ದೇವೇಗೌಡರ ಪರವಾಗಿ ನಿಲ್ತಾ ಇದ್ದೀವಿ. ಪ್ರಕಾಶ್ ಅವರೇ, ಹೈಕಮಾಂಡ್ ಕರೆದಿತ್ತಲ್ಲ, ಒಂದ್ ದಿವಸ ಹಿಂದೆ ಕರೆದ್ರೆ ಹೋಗ್ತಿದ್ರಲ್ವಾ? ಅವಾಗ ಎಲ್ಲ ಯೋಜನೆಗಳು ಕ್ಯಾನ್ಸಲ್ ಮಾಡಿ ಹೋಗ್ತಾ ಇದ್ರಲ್ಲ ಸರ್. ನೋಡಿ ಒಂದು ಪಾಯಿಂಟ್ ರೈಸ್ ಮಾಡಿದ್ರು ಬಿಜೆಪಿ ವಕ್ತಾರರು. ಅದಕ್ಕೇನಂತೀರಾ? ಈಗ ನಿಮ್ಮ ಡೆಲ್ಲಿ ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕರೆದಂತ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳು ಇಲ್ಲಿ ಪೆಂಡಿಂಗ್ ಇಟ್ಟು ಹೋಗ್ತಾ ಇದ್ರಲ್ಲ, ಅವಾಗ ಏನು ಕೊಡಿ ಲಿಸ್ಟ್ ಕೊಡಿ, ಯಾವ್ದಿದೆ ಅಂತ ಕೊಡ್ರಿ, ಯಾವ್ದು ಮಿಸ್ ಮಾಡಿ ಹೋಗಿದಾರೆ ನೋಡಿ. ಹಿಂದೆ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಇದೇ ನೋಡಿ, ಸಿಎಂ ವಿಚಾರವಾಗಿ ಗೊಂದಲ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಮೈಸೂರು ಭಾಗಗಳಲ್ಲಿ 3 ಯೋಜನೆಗಳನ್ನ ತರುವಂತ ಸಂದರ್ಭದಲ್ಲಿ ಇವರು ಚಾರ್ಟರ್ಡ್ ಫ್ಲೈಟ್ ಮಾಡ್ಕೊಂಡು ಹೋಗಿದ್ರು. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಭೇಟಿ ಆಗ್ಲಿಕ್ಕೆ ಇದೆ, DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು. ಹೇಳಿ ಸತ್ಯಪ್ರಕಾಶ್. ನೀವು ಅವ್ರನ್ನ ಮಾತಾಡ್ಸಕ್ ಬಿಟ್ರೆ ನಾನು ಏನು ಮಾತಾಡಕ್ಕಾಗಲ್ಲ. ಇಲ್ಲ, ಅವ್ರ ಪ್ರಶ್ನೆ ನನಗೆ ಬೇಕಾಗಿತ್ತು. ಈಗ ನೋಡಿ, ಅವ್ರ ಪ್ರಶ್ನೆ ನನಗೆ ಬೇಕಾಗಿತ್ತು. ಪ್ರಶ್ನೆಗಳು ಲಿಸ್ಟ್ ಮಾಡ್ಬಿಟ್ಟು ಒಂದೇ ಸತಿ ಕೇಳಿ, ಏನೇನು ಪ್ರಶ್ನೆಗಳು ಅವ್ರದ್ದು ಹೇಳಿ ಹೋಗ್ಲಿ. ನೋಡಿ, ಎರಡು ಪ್ರಶ್ನೆ ನಂದು. ಒಂದು, ನೀವು ಹೈಕಮಾಂಡ್ ಹಿಂದಿನ ದಿವಸ ಹೈಕಮಾಂಡ್ ಕರೆ ಕೊಟ್ಟಾಗ ಏನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕರೆದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಇಲ್ಲಿ ಯಾವ ಯೋಜನೆಗಳು ಉದ್ಘಾಟನೆ ಇದ್ದಂತ ಸಂದರ್ಭದಲ್ಲೂ ಸಹಿತ ಅದನ್ನ ಪೆಂಡಿಂಗ್ ಇಟ್ಟು ಹೊರಡ್ತೀರಾ? ಒಂದು. ಎರಡನೇದಾಗಿ ನೀವು ಏನು RCB ಸಂಭ್ರಮಾಚರಣೆ ಹಿಂದಿನ ದಿವಸ ಆಯೋಜನೆ ಆಗತ್ತೆ, ನೆಕ್ಸ್ಟ್ ಡೇ ನೀವು ಹೋಗ್ತೀರಾ? ಆಹ್ವಾನ ಬಂದ ತಕ್ಷಣ ಹೋಗ್ತೀರಾ? ಈ 2 ಪ್ರೋಗ್ರಾಮ್ಗಳು 11 ಜನ ಕಾಲ್ ತುಳಿತ ಆಗತ್ತೆ, ಕನ್ನಡಿಗರದ್ದೇ. 11 ಕುಟುಂಬ ಕನ್ನಡಿಗರ ದುರ್ಮರಣ ಆಗತ್ತೆ. ಇದಕ್ಕೇನಂತೀರಾ ಹೇಳಿ? ರೈಟ್, ಇದು ನಾನು ಸ್ವಲ್ಪ ಬ್ರೀಫ್ ಮಾಡ್ತೀನಿ ಸತ್ಯಪ್ರಕಾಶ್ ಅವರೇ. ಒಡಿಶಾ ಅಲ್ಲಿ 40-50 ಜನ ಸತ್ರು. ಒಡಿಶಾ ಅಲ್ಲಿ ನಿಮ್ ಪ್ರಧಾನಿ ಎಲ್ಲಿದ್ರು? ಓಕೆ, ಹೇಳಿ. ಅಲ್ಲಿ ನೋಡಿ, ಸಂಬಂಧಪಟ್ಟ ಸಚಿವರು ಉಸ್ತುವಾರಿ ಭೇಟಿ ಆಗಿದ್ದಾರೆ. ಸತ್ಯಪ್ರಕಾಶ್ ಅವರೇ, ಸ್ಮಾಲ್ ಕರೆಕ್ಷನ್. ಇರಿ ಶರತ್ ಅವರೇ, ಅವ್ರು ನಿಮಗೂ ಪ್ರಧಾನಿ, ಸತ್ಯಪ್ರಕಾಶ್ ಅವ್ರಿಗೂ ಪ್ರಧಾನಿನೇ, ದೇಶದ ಪ್ರಧಾನಿ ಅವರು. ರೆಸ್ಪೆಕ್ಟ್ ದಟ್. ಆಮೇಲೆ ಇಲ್ಲಿ ಸಂಘ ಪರಿವಾರ ಹೇಳ್ತಾ ಇದ್ದೀರಲ್ಲ, ಇದು ಯಾವುದೇ ಪಕ್ಷದಾಗ್ಲಿ ಸಂಘ ಪರಿವಾರದ ನಂಗೆ ಸತ್ಯಪ್ರಕಾಶ್ ಅವರಿಂದ ಕ್ಲಾರಿಫಿಕೇಶನ್ ಬೇಕು. ಇದು ಸೆಂಟ್ರಲ್ ಗವರ್ಮೆಂಟ್ ಇಂದು ಏನ್ ಅಲ್ಲಿ ಏನ್ ಬಂದಿರೋರು ಯಾವುದೇ ಸಂಘದ ಜವಾಬ್ದಾರಿ ಇರ್ತಕ್ಕಂಥದ್ದಲ್ಲ, ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ನೋಡಿ ಸತ್ಯಪ್ರಕಾಶ್ ಅವರೇ, ಹೈಕಮಾಂಡ್ ಕರೆದಾಗ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಹೋಗಕ್ಕಾಗತ್ತೆ, ಯಾವ್ದೋ ಪ್ರಾಜೆಕ್ಟ್ ಗಳನ್ನ ಡ್ರಾಪ್ ಮಾಡಿ ನಿಮಗೆ ಇಲ್ಲಿಗೆ ಆಹ್ವಾನ ಬಂದಾಗ ಹೋಗಕ್ಕಾಗಲ್ವಾ ಅನ್ನೋದು ಒಂದು ಪ್ರಶ್ನೆ ಕೇಳಿದ್ರು. ಇದನ್ನ ಕ್ಲಾರಿಫೈ ಮಾಡಿದ್ಮೇಲೆ ಎರಡನೇ ಪ್ರಶ್ನೆ ಹೋಗಿ, ಲಾಸ್ಟ್ ಮೂಮೆಂಟ್ ಅಲ್ಲಿ RCB ಮ್ಯಾಚ್ ವಿನ್ ಆದಾಗ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ನೀವು ಅಟೆಂಡ್ ಮಾಡ್ತೀರಿ ಅನ್ನೋದಾದ್ರೆ, ನಿಮ್ಮದೇ ಕ್ಷೇತ್ರದ, ನಿಮ್ಮದೇ ಊರಿನ, ನಿಮ್ಮದೇ ಕನ್ನಡದ 70 ವರ್ಷಗಳಿಂದ ಕಾಯ್ತಿರುವಂತ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದ ಸೇತುವೆ ಕಾರ್ಯಕ್ರಮಕ್ಕೆ ಹೋಗಕ್ಕಾಗಲಿಲ್ವಾ ಅಂತ ಕೇಳ್ತಿದ್ದಾರೆ. 2 ಪ್ರಶ್ನೆಗೆ ಒಂಚೂರು ಕ್ಲಾರಿಫೈ ಮಾಡಿ. ಹೇಳ್ತೇನೆ, ಎಷ್ಟು ಸತಿ 100 ಸತಿ ಕೇಳಿದ್ರೇನು 100 ಸತಿ ಒಂದೇ ಪ್ರಶ್ನೆ. 11ನೇ ತಾರೀಕು ಇನ್ವಿಟೇಷನ್ ಬಂದಿದೆ. BS ರಾಘವೇಂದ್ರ ಇಸ್ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ ಟು ಇನ್ವೈಟ್. ಸರ್, ಸಂಸದರೇ ಅವರು ಸಂಸದರಿಗೆ ಬೆಲೆ ಇಲ್ಲ, ನಿತಿನ್ ಗೌಡ್ರು ಯಾರು ಕೊಡ್ಬೇಕು ಸರ್ ನಿಮ್ಗೆ? ಇರಿ ಅವ್ರ ಸತ್ಯಪ್ರಕಾಶ್ ಅವ್ರ ಉತ್ತರ ಲಾಸ್ಟ್ ಮೂಮೆಂಟ್ ಇನ್ವಿಟೇಷನ್, ಇಚ್ಛಾಪೂರ್ವಕವಾಗಿ ಕರೆದಿಲ್ಲ, ಅದು ಕಾಟಾಚಾರ ಕರೆದಿದ್ದಾರೆ ಅಂತ. ನಿಮ್ಗೆ ಹೈಕಮಾಂಡ್ ಇಂಪಾರ್ಟೆಂಟ್, ಯೋಜನೆಗಳು ಇಂಪಾರ್ಟೆಂಟ್ ಹಾಗಾದ್ರೆ? ಇರ್ಲಿ, ಯಾಕ್ರಿ ಅವ್ರ ನಮ್ಮ ಮಧ್ಯದಲ್ಲಿ ಆಯ್ತು, ಅವ್ರ ನನ್ ಪರವಾಗಿ ನೀನೇ ಆನ್ಸರ್ ಮಾಡಪ್ಪ, ಹೋಗಿ ಆನ್ಸರ್ ಮಾಡಿದ್ರು. ಆಯ್ತು, ಹೇಳಿ ನೀವ್ ಹೇಳಿ, ನಾನು ಇದು ಮಾಡ್ತೀನಿ, ಕ್ಲಾರಿಫೈ ಆನ್ಸರ್ ಮಾಡಿದ್ರು ಹೋಗ್ಲಿ. ಸತ್ಯಪ್ರಕಾಶ್ ನಿಮ್ಗೆ ಏನ್ ಗೊತ್ತಾ, ಮನ್ ಕಿ ಬಾತ್ ಹೇಳಿ ಅಭ್ಯಾಸ. ಅಟ್ಲೀಸ್ಟ್ ಲಿಸ್ನಿಂಗ್ ಇಸ್ ಅನ್ ಆರ್ಟ್. ಸತ್ಯಪ್ರಕಾಶ್ ಅವರಿಗೆ ಅನವಶ್ಯಕ ಟಾಕ್ಗಳು ಬೇಡ, ಸಮಯ ಬಹಳ ಕಡಿಮೆ ಇದೆ. ಕಂಟಿನ್ಯೂ ಮಾಡಿ. ಅನವಶ್ಯಕತೆ ನಿಮ್ಗೆ ಅನವಶ್ಯಕತೆ ನಾನೇನ್ ಮಾಡ್ಲಿ? ಕಂಟಿನ್ಯೂ ಮಾಡಿ, ಟೈಮ್ ಬಹಳ ಕಡಿಮೆ ಇದೆ. ಟೈಮ್ ಬಹಳ ಕಡಿಮೆ ಇದೆ, ಕಂಟಿನ್ಯೂ ಮಾಡಿ. ಹೇಳ್ತಾ ಇದೀನಲ್ವಾ, ನಾನು ಏನ್ ಹೇಳ್ತಾ ಇದೀನಿ, ಇವ್ರು ಡೇಟ್ ಕೊಡಿ ಅಂತ ಹೇಳಿ, ಡೇಟ್ ಕೊಟ್ಟು ಯಾವ್ಯಾವ ಕಾರ್ಯಕ್ರಮಗಳು CM ಮಿಸ್ ಮಾಡವ್ರೆ ಅಂತ ಹೇಳಿ ಅಂತ ಹೇಳಿ. ನನ್ನ ಪ್ರಕಾರ ಯಾವ್ದು ಇಲ್ಲ.
ವಾಟ್ ಎವರ್ ಈಸ್ ಟೆಲಿಂಗ್ ಲೈಸ್ ಇನ್ ಯುವರ್ ಇದು ಅಂತ ನಾನು ಹೇಳ್ತೀನಿ. ಆಯ್ತು. ಪಾಯಿಂಟ್ ನಂಬರ್ 2, ಹೇ. ಜೆಡಿಎಸ್ ಅವ್ರಿಗೆ ಅವ್ರ ಪರವಾಗಿಲ್ಲಪ್ಪ, ಅವ್ರು ದಪ್ಪ ಚರ್ಮದವ್ರು, ಅವ್ರಿಗೆ ಹೆಂಗ್ ಕರೆದ್ರೇನು ನಾಚಿಕೆ ಮರ್ಯಾದೆ ಬಿಟ್ಟು ಹೋಗ್ತಾರೆ. ನಾವ್ ಹಂಗ್ ಹೋಗಲ್ಲ, ಯಾಕಂದ್ರೆ ನಮ್ಮಲ್ಲಿ ಘನತೆ ಇದೆ. ಇರಿ ನಮ್ಗೆ ನೋಡ ತಡ್ರಿ, ಅವ್ರು ಕಂಟಿನ್ಯೂ ಮಾಡ್ಬಿಡ್ಲಿ. ಅರ್ಥ ಆಯ್ತಾ? ನೀವೇನ್ ಡೋಂಟ್ ಟೇಕ್ ಇಟ್ ಇದು. ನೀವ್ ಹೋಗ್ತೀನಿ ಅಂದ್ರಲ್ವಾ, ನೀವ್ ಹೋಗ್ಬೇಕು ಅಂದ್ರಿ. ನಾವು ಸ್ವಲ್ಪ ಘನತೆ ಇರೋರಪ್ಪ, ನಾವ್ ಹೋಗಲ್ಲ, ನೀವ್ ಹೋಗ್ರಪ್ಪ, ನಮ್ದೇನ್ ಅಭ್ಯಂತರ ಇಲ್ಲ. ಮುಖ್ಯಮಂತ್ರಿ ನಾಗೇಂದ್ರ ಅವ್ರೆ ನಿಮ್ಗೆ ಬರ್ತೀನಿ, ಅವ್ರದ್ದು ಕಂಪ್ಲೀಟ್ ಮಾಡಲ್ಲ, ಝೂಮ್ ಅಲ್ಲಿ ಇದ್ದಾರೆ, ಅವ್ರದ್ದು ಆಡಿಯೋ ಆಮೇಲೆ ಸಿಗಲ್ಲ. ಓಕೆ. ಈಗ ಕುಮಾರಸ್ವಾಮಿ ಅವರು, ದೇವೇಗೌಡರು ಈ ತರ ಲೆಟರ್ ಬರ್ದ್ರೆ ಹೋಗ್ರಪ್ಪ ನೀವು, ನಾಳೆ ಬೆಳಿಗ್ಗೆ ನಮ್ದೇನ್ ಅಭ್ಯಂತರ ಅಲ್ಲ, ನೀವು ಹೋಗ್ಬೇಡಿ ಅನ್ನಲ್ಲ. ಆದ್ರೆ ನಾವ್ ಹೋಗಲ್ಲಪ್ಪ, ಯಾಕಂದ್ರೆ ನಮ್ಗೆ ಘನತೆ ಇದೆ ಗುರು. ಮಿಸ್ಟರ್ ಸಿದ್ದರಾಮಯ್ಯ ಇಸ್ ರೆಪ್ರೆಸೆಂಟಿಂಗ್ 7 crore ಕನ್ನಡಿಗಾಸ್. ಕನ್ನಡದ ಕಣ್ಮಣಿ ಸಿದ್ದರಾಮಯ್ಯ. ಸುಮ್ನೆ ಯಾರೋ ಒಬ್ರು ಹಂಗ್ ಕರೆದ್ರೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಕನ್ನಡ ನಾಡಿಗೆ ಅವಮಾನ, ಕನ್ನಡಿಗರಿಗೆ ಅವಮಾನ, ಕರ್ನಾಟಕದ ಜನಕ್ಕೆ ಅವಮಾನ ಇದು. ನೀವೊಂದು ಪ್ರಾದೇಶಿಕ ಪಕ್ಷ ಆಗಿ ಕನ್ನಡ 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 ಅಂತಾರೆ ನಿಮ್ ಕುಮಾರಸ್ವಾಮಿ. ಒಬ್ಬ ಕನ್ನಡದ ಮುಖ್ಯಮಂತ್ರಿ ಅವಮಾನ ಆದ್ರೆ ನೀವು ಮಾತಾಡಕ್ಕಾಗಲ್ವಾ? ಇವತ್ತು ನಮ್ದೇನ್ ತೊಂದ್ರೆ ಇಲ್ಲ, ಪ್ರಾಬ್ಲಮ್ ಮಾಡ್ಕೊಳ್ಳಿ. ಒಂದ್ ನಿಮಿಷ. ಈಗ ಸತ್ಯಪ್ರಕಾಶ್ ಅವರೇ, BY ರಾಘವೇಂದ್ರ ಅವ್ರು ಮಾತಾಡಿದ್ರು, ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಈಗ 7,500 ಕೋಟಿ ಪ್ರಾಜೆಕ್ಟ್ ಅಲ್ಲಿ ಪಾಪ ಸಿದ್ದರಾಮಯ್ಯನವ್ರು ನೆನ್ನೆ ಬ್ಯುಸಿ ಇದ್ರು, ಹಂಗಾಗಿ ಹೋಗಕ್ಕಾಗೋದಿಲ್ಲ, ಸೊ ಪೋಸ್ಟ್ಪೋನ್ ಮಾಡಿದ್ರೆ ಉತ್ತಮ ಅನ್ನುವಂಥ ರಿಪ್ಲೈ ಕೊಟ್ಟಾಗ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬರುತ್ತಂತೆ. ಅದು ನಿಜನಾ ಹೌದಾ ಅಲ್ವಾ ಅಂತ ನನಗೊಂದು ಸ್ವಲ್ಪ ಕ್ಲಾರಿಫೈ ಮಾಡಿ. ಅಟ್ಲೀಸ್ಟ್ ವರ್ಚುಲಿ ಅಟೆಂಡ್ ಮಾಡ್ಬೋದಾ ನೋಡಿ ಅಂತ ಹೇಳಿದಾರಂತೆ ಆ ಕಡೆಯಿಂದ. ಹೌದಾ? ಆ ಥರದ್ದು ಬಂತ ಇನ್ವಿಟೇಷನ್? ಆ ಥರದ್ದು ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಾರ? BY ರಾಘವೇಂದ್ರ ಅವ್ರು ಹೇಳಿದಾರೆ ಅದನ್ನ. ಅವ್ರು ಅಲ್ಲ, ರಾಘವೇಂದ್ರಗೂ ಸಿದ್ದರಾಮಯ್ಯವ್ರಿಗೂ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಆಯ್ತಂತ? ಯಾಕೆ ಅದು ಆತರ ತಗೋತಾ ಇದ್ದೀರಿ? ವರ್ಚುವಲಿ ಅಟ್ಲೀಸ್ಟ್ ಅಟೆಂಡ್ ಆಗಕ್ ಆಗುತ್ತಾ ಇಲ್ವಾ ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಗೇನ್ ಲೆಟರ್ ಬರುತ್ತೆ. ಎಲ್ಲಿದೆ? ಯಾವ ಲೆಟರ್ ಇದೆ? ತೋರಿಸಿ. ಅದನ್ನೇ ಕೇಳ್ತಿರೋದು ನಾನು. ಅದು ನೀವು ಹೇಳಬೇಕು ಬಂದಿದ್ಯಾ ಇಲ್ವಾ ಅಂತ. ನನಗ್ ಗೊತ್ತಿಲ್ಲ, ನನಗ್ ಮಾಹಿತಿ ಇಲ್ಲ, ನನಗ್ ಮಾಹಿತಿ ಇಲ್ಲ. ಆದ್ರೆ ಮುಖ್ಯಮಂತ್ರಿ ಅವರೆಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರು ಏನ್ ಹೇಳಿದ್ದಾರೆ, ನಾನು ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿದೆ, ದಯವಿಟ್ಟು ಈ ತರ ಇನ್ನೊಂದು ಡೇಟ್ ಇಟ್ಕೊಳ್ಳಿ, ನನಗೂ ಈ ತರ ಪ್ರೋಗ್ರಾಮ್ ಇದೆ, ಇನ್ನೊಂದು ಡೇಟ್ ಇಟ್ಕೊಳ್ಳಿ, ನಾನು ಬರ್ತೀನಿ ಅಂತ ಹೇಳಿದ್ರೆ, ವೈ ಡಿಡ್ ನಿತಿನ್ ಗಡ್ಕರಿ ನಾಟ್ ಅಕ್ಸೆಪ್ಟ್ ದ ರಿಕ್ವೆಸ್ಟ್ ಆಫ್? ಏನು ಆಕಾಶ ಕೆಳಗ್ ಬಿದ್ದೋಗ್ಬಿಡೋದಾ? ನೀವ್ ಯಾಕೆ ಮಾಡಿದೀರ ಅಂತ ಹೇಳಂಗೆ ಇವ್ರು ಹುನ್ನಾರ ಹೇಳ. ಒಂದು ಹೇಳ್ತೀನಿ, ಇವ್ರದ್ದು ಏನ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸಿಗಂದೂರ್ ಅನ್ನೋದು ಒಂದು ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರನ ಲಾಭ ಪಡಿಬೇಕು ಇವ್ರು. ಈಗ ಹೇಳಿದ್ರಲ್ಲ ಅವರು, ನಾವೇ ಫೌಂಡೇಶನ್ ಹಾಕಿದ್ವಿ, ನಾವೇ ಕಟ್ಟಿದ್ವಿ ಅಂತ. ಇವತ್ತು ಮುಖ್ಯಮಂತ್ರಿ ಯಾರಿರೋದು? ನಮ್ಮ ಮುಖ್ಯಮಂತ್ರಿ. ದುಡ್ಡು ಕೊಟ್ಟಿರೋರು ಯಾರು? ನಮ್ಮ ಮುಖ್ಯಮಂತ್ರಿ ಅಲ್ವಾ? ಯಡಿಯೂರಪ್ಪಗೆ ಅವಮಾನ ಆಗಿದ್ರೇನು ನಾವು ಚೀಮಾರಿ ಆಗ್ತಾ ಇದ್ವಿ. HD ದೇವೇಗೌಡರಿಗೆ ಅವಮಾನ ಆಗಿದ್ರೆ ನಾವು ಚೀಮಾರಿ ಆಗ್ತೇವೆ. ಅದು ಬಿಟ್ಬಿಟ್ಟು ನೀವ್ ಇವತ್ತು ಹೆಂಗ್ ಆಡ್ತಾ ಇದ್ರಿ ಅಂದ್ರೆ, ಒಬ್ಬ ಕನ್ನಡ ಮುಖ್ಯಮಂತ್ರಿಗೆ ಅವಮಾನ ಆಗಿರೋದನ್ನ ಹೋಗ್ಬೇಕಾಗಿತ್ತು ಅಂತ. ಅಂದ್ರೆ ಹಿಂಡಿ ಈ ದೇಶ, ಈ ರಾಜ್ಯದ ಭಾಗ ಅಲ್ವಾ ಹಿಂಡಿ? ಉತ್ತರ ಕರ್ನಾಟಕ ಈ ರಾಜ್ಯದ ಭಾಗ ಅಲ್ವಾ? ಅವೆಲ್ಲ ಪ್ರಯರ್ ಆಗಿ ಅಪಾಯಿಂಟ್ಮೆಂಟ್ಸ್ ಫಿಕ್ಸ್ ಆಗ್ತವೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್ ಇವ್ರಿಗೆ. ಈಗ 14ನೇ ತಾರೀಕು 11ನೇ ತಾರೀಕು ಇವರಿಗೆ ಆಹ್ವಾನ ಬರುತ್ತೆ. ಒಂದು ಇಂಥ ದೊಡ್ಡ ಕಾರ್ಯಕ್ರಮ, ಒಂದು ಮೀಟಿಂಗು, ಇವೆಲ್ಲ ಎಷ್ಟು ದಿವಸ ಮುಂಚೆ ಆಗುತ್ತೆ ಮೇಡಮ್? ಎಲ್ಲ ಯಾಕೆ ಡೇಟ್ ತಗೊಂಡಿಲ್ಲ ಮುಖ್ಯಮಂತ್ರಿದು? ಡೇಟ್ ತಗೋಬೇಕಲ್ವಾ ಸರ್? ಏನ್ ಕೇಳ್ಬೇಕಾಯ್ತು ಸರ್? ಮುಖ್ಯಮಂತ್ರಿಗಳೇ, ಗಣ ಮುಖ್ಯಮಂತ್ರಿಗಳೇ, ಕನ್ನಡ ನಾಡಿನ ಮುಖ್ಯಮಂತ್ರಿಗಳೇ, ನಿಮಗೆ 14ನೇ ತಾರೀಕು ಓಕೆನಾ ಅನ್ಬೇಕು. ಇಲ್ಲಪ್ಪ ನನಗೆ 15ನೇ ತಾರೀಕು ಅಂದ್ರೆ ನೀವು 15ನೇ ತಾರೀಕು ಮಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ನೀವೇನ್ ಅನ್ಕೊಂಡಿದ್ರ, ನಿಮಗೆ ನಿತಿನ್ ಗಡ್ಕರಿ ಇಂಪಾರ್ಟೆಂಟ್ ಆಗ್ಬಿಟ್ರು. ಇವ್ರು ಹೇಳ್ತಾರೆ 28 ಸ್ಟೇಟ್ ಸುತ್ತಬೇಕು ಅಂತ. ಇಲ್ಲಿ 31 ಡಿಸ್ಟ್ರಿಕ್ಟ್ ಇದೆ ಸ್ವಾಮಿ. ನಮ್ಮ ಮನೆ ನಮ್ಗೆ ಇಂಪಾರ್ಟೆಂಟು, ನಮ್ಮ ಕನ್ನಡ ನಾಡು ನಮ್ಗೆ ಇಂಪಾರ್ಟೆಂಟು, ಕರ್ನಾಟಕ ನಮ್ಗೆ ಇಂಪಾರ್ಟೆಂಟು, ಇಂಡಿನೂ ಇಂಪಾರ್ಟೆಂಟ್ ನಮ್ಗೆ. ನಾವೇನು ನಿಮ್ಮ ಕಾರ್ಯಕ್ರಮ ಏನು ಬೇಡ ಅಂತಿಲ್ವಾ? ನಿಮ್ ಪಾಟಿಗೆ ನೀವು ಹೋದ್ರಿ, ನಿಮ್ಮ ಸಂಘ ಪರಿವಾರ ಎಲ್ಲ ಹೋದ್ರಿ ಸರ್. ತುತ್ತೂರಿ ಸಂಘ ಪರಿವಾರ ಯಾಕೆ ಹೇಳ್ತಿದ್ರೆ? ಸಂಘ ಪರಿವಾರ ಯಾಕೆ ಹೇಳ್ತೀರಾ? ಸಂಘ ಪರಿವಾರದವ್ರು ಕನ್ನಡ ನಾಡಿನ ಮುಖ್ಯಮಂತ್ರಿಗೆ ಏನು ಅವಮಾನ ಮಾಡಿದಿರಲ್ವಾ ನೀವು? ಸಿದ್ದರಾಮಯ್ಯಗೆ ಅವಮಾನ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿಲ್ಲ, ಇಡೀ 7 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದೀರಾ. ಇದಕ್ಕೆ ತಕ್ಕ ಶಾಸ್ತ್ರ. ಈಗ ಇನ್ನೊಂದು ಪ್ರಶ್ನೆ ಪ್ರಕಾಶ್ ಅವರೇ, ಬಿಜೆಪಿ ಬಗ್ಗೆ ಮಾತಾಡಿದ್ರೆ ಒಂದು ಅರ್ಥ ಇದೆ ಅಂತ ಜನ ಭಾವಿಸ್ತಾರೆ. ಅಲ್ಲ, ಸಂಘ ಯಾಕೆ ಬಂತಿಲ್ಲಿ? ಅದೇ ತಿಂದಿದ್ದು ಜೀರ್ಣ ಆಗಲ್ಲ, ಸಂಘ ಬಿಜೆಪಿ ಹೇಳಿಲ್ಲ ಅಂತಂದ್ರೆ. ಸ್ವಾಮಿ, ಸಂಘ ನಿರ್ಧಾರ ಮಾಡಿದ್ದೇನ್ರಿ ಅದು.
ಅಲ್ರಿ ಸಂಘ ನಿರ್ಧಾರ ಮಾಡಿದ್ದ ಸಂಘ is an ideological arm of BJP. ಸ್ವಾಮಿ. RSS is ideological arm of BJP. Sir. And I have every right to ಓಕೆ take ನೋಡಿ. ಲಾಸ್ಟ್ ಪಾಯಿಂಟ್ ಇರಿ ಶರತ್ ಅವ್ರೆ ಅವರು ಸುಮ್ಮಲಿದ್ದಾರದು ಸಂಘ ಸಂಘ ಯಾಕಪ್ಪ ತಗೋಬಾರ್ದು? ಓಕೆ ಗಾಟ್ ಇಟ್. ಲಾಸ್ಟ್ ಪಾಯಿಂಟ್ ಏನೋ ಹೇಳಕ್ ಬಂದ್ರಿ ನೀವು, ಅದು ಇಂಪಾರ್ಟೆಂಟ್ ನನಗೆ ಸತ್ಯಪ್ರಕಾಶ್ ಅವರೇ. ನೋಡಿ ಎಷ್ಟು ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅಂದ್ರೆ, ಯಡಿಯೂರಪ್ಪ ಎಕ್ಸ್ ಮುಖ್ಯಮಂತ್ರಿ ಅವರ ಹೆಸರು, ಒಂದು MLA ಹೆಸರು, ಅರ್ಥ ಆಯ್ತಾ ನಿಮ್ಗೆ? ಈಗ ಹೇಳ್ತಾ ಇದ್ದೀನಿ ನೋಡಿ, ಒಂದು MLA ಹೆಸರು DCM ಕಿನ್ನ ಮೇಲಾಗ್ತಾರೆ, ಅರ್ಥ ಮಾಡ್ಕೊಳ್ಳಿ. DK ಶಿವಕುಮಾರ್ ಕಿನ್ನ ಮೇಲಾಗ್ತಾರೆ ಯಡಿಯೂರಪ್ಪದು. ಇದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ? ಹೇಳಿ, ಮತ್ತೆ ಇದು ಶಿಷ್ಟಾಚಾರದ ಉಲ್ಲಂಘನೆನೋ ಅಲ್ವಾ? ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಇವ್ರನ್ನ ರಾಷ್ಟ್ರಪತಿ ಏಕವಚನದಲ್ಲಿ ಮಾತಾಡ್ತಾರಲ್ಲ, ಅದೇನಂತೀರಾ? ಅದಕ್ಕೆ ಉತ್ತರ ಕೊಡಿ. ಇರ್ಷಾದ್ ಅವ್ರು, okay, very nice, ಏಕವಚನದಲ್ಲಿ very nice. ಮಾತಾಡ್ತೀರಲ್ವಾ? 1 minute ಬರ್ತೀನಿ. ನಿಮ್ಮಿಂದ ಪಾಠ ಕಲಿಬೇಕೇನ್ರಿ? ಗೋಡ್ಸೆನ ವಿಜೃಂಭಿಸೋ ಓಕೆ ಓಕೆ, ನೀವು ಎಲ್ಲೇ ಹೋಗ್ತಾ ಇದ್ದೀರಿ ಸತ್ಯಪ್ರಕಾಶ್ ಅವರೇ, ನಿಮ್ಮಿಂದ ವಿಷಯ ಬರಲ್ಲ. ನಾವು ಅಭಿವೃದ್ಧಿ ಪಾಠ ಕಲಿಬೇಕಾಗಿಲ್ಲ. ನಿಮ್ಮಿಂದ ನಮ್ಗೆ ಬೇಕಾ? ನೋಡಿ ನೋಡಿ ಅಭಿವೃದ್ಧಿ ಪಾಠ ನಿಮ್ಮಿಂದ ಬೇಕಾಗಿಲ್ಲ, ಅಭಿವೃದ್ಧಿ ಮಾಡಿ ತೋರಿಸಿದೀವಿ, ಬಾಯಲ್ಲಿ ಹೇಳಿಲ್ಲ. ಇರ್ಷಾದ್ ಅವರೇ ಕಂಟಿನ್ಯೂ. ಪಾಠ ಬೇಕೇನ್ರಿ? ಅದೇ ನಾವು ಮಾಡಿ ತೋರಿಸಿದೀವಿ. ಶರತ್ ಅವರ ನಿಮಿಷ. ಲೇಖಿ ಒಳಗೆ ಇಲ್ಲ ನಮ್ಮ ಅಭಿವೃದ್ಧಿ, ಲೇಖಿ ಒಳಗೆ ಹೇಳಿ ದುಡ್ಡನ್ನು ಲಪಟಾಯಿಸಿಲ್ಲ, ನೈತಿಕ ಪಾಠ ಲೇಖಿ ಒಳಗೆ ಹಾಕಿ ನಾವು ಲಪಟಾಯಿಸಿಲ್ಲ ದುಡ್ಡನ್ನ, Okay. ಮಾಡಿ ತೋರಿಸಿದೀವಿ, ಗೋಡ್ಸೆನ ವಿಜೃಂಭಿಸೋ ಪಾರ್ಟಿ ನೀವು. ಮಾಡಿ ತೋರಿಸಿದೀವಿ. ಓಕೆ ಓಕೆ ದಲಿತರ ಸತ್ಯಪ್ರಕಾಶ್ ಹಣವನ್ನು ಅವರೇ. ನುಂಗಿದೀರಾ ನೀವು, ವಾಲ್ಮೀಕಿ ಆಯ್ತಾಯ್ತು, ಶರತ್. ಸಂಬಂಧಪಟ್ಟಂತ ಇನ್ನೇನು ಹೇಳ್ಬೇಕು ಕಾಂಗ್ರೆಸ್ ನಿಮ್ಗೆ? ವಕ್ತಾರರು ಅವಾಗಲೇ ಹೇಳ್ತಾ ಇದ್ರು, ಆಮ್ ಆದ್ಮಿ ಪಾರ್ಟಿ ಅವರ ದಪ್ಪ ಚರ್ಮ ಅದಕ್ಕೆ ಅವ್ರು ಹೋಗ್ತಾರೆ ಅಂತ. ನಾವು 10 ವರ್ಷ ಸರ್ಕಾರ ನಡೆಸಿದೀವಿ, ಕೇಂದ್ರದ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ನಡೆಸಿದ್ವಿ. ಎಷ್ಟೋ ಇದಕ್ಕೆ CMಗೆ ಆಹ್ವಾನನೇ ಬರ್ತಾ ಇರಲಿಲ್ಲ. ಆದ್ರೂ ನಮ್ಮ CM ಯಾವತ್ತೂ ನನ್ಗೆ ಆಹ್ವಾನ ಬಂದಿಲ್ಲ, ನಾನು ಈ ಕೆಲಸಕ್ಕೆ ಅಡಿಪಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಜನರಿಗೋಸ್ಕರ ಮಾಡಿರೋದು, ಜನರ ದುಡ್ಡದು. ಯಾರು ನಮ್ಮ ಮನೆಯಿಂದ ತಗೊಂಡ್ ಬಂದು ಹಾಕಲ್ಲ ದುಡ್ಡು. ಯಾವುದು BJP ಇರಲಿ ಕಾಂಗ್ರೆಸ್ ಇರಲಿ, ಅವ್ರ ಮನೆಯಿಂದ ತಗೊಂಡ್ ಬಂದು ಏನಾದ್ರು ದುಡ್ಡು ಹಾಕಿದಾರ? ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಅವ್ರು ಏನಾದ್ರು ತಗೊಂಡ್ ಬಂದು ಹಾಕಿದಾರ? ಇಲ್ಲ ಸಿದ್ದರಾಮಯ್ಯ ಫ್ಯಾಮಿಲಿ ಅವ್ರು ತಗೊಂಡ್ ಬಂದು ಹಾಕಿದಾರ? ಜನ ಕಟ್ಟಿರೋ ತೆರಿಗೆ ದುಡ್ಡು ಅದು ಹಾಕಿರೋದ್ರಲ್ಲಿ ಜನರು, ಅದು ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು. ಜನ ಕಟ್ಟಿರೋ ದುಡ್ಡಿಂದ ಆಗ್ತಾ ಇರೋ ಅಭಿವೃದ್ಧಿಗಳಿದು. ಇದಕ್ಕೆಲ್ಲದಕ್ಕೂ ಕ್ರೆಡಿಟ್ ವಾರು ನಾವು ಮಾಡಿರೋದು, ನೀವು ಮಾಡಿರೋದು. ನಮ್ಮ ಹೆಸರಾಗತ್ತೆ, ಇವ್ರ ಹೆಸರಾಗತ್ತೆ, ಯಾರ ಹೆಸರು ಆಗಲ್ಲ. ನಿಮ್ ಮನೆಯಿಂದ ದುಡ್ಡು ತಗೊಂಡ್ ಬಂದು ಹಾಕಿದ್ರೆ ಮಾತ್ರ ಹೆಸರುಗಳಾಗುತ್ತೆ. ಯಾವುದೇ ಕಾರಣಕ್ಕೂ ಈ ದುರಂಕಾರಗಳು ಮಾತಿದ್ದೇ ಇಲ್ಲ ಮೇಡಮ್. ಕಾಂಗ್ರೆಸ್ ಅವರು ಮಾತಾಡಬಾರ್ದು ದಪ್ಪ ಚರ್ಮ ಈ ಚರ್ಮ ಅಂತ. ಜನ ಆಯ್ಕೆ ಮಾಡಿ ಕಳ್ಸಿದಾರೆ, ನಿಮ್ಗೆ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಮೇಡಮ್? ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅಟ್ಲೀಸ್ಟ್ ಆನ್ಲೈನ್ ಇಂದ ಆದ್ರೂ ಹೋಗ್ಬೇಕಾಗಿತ್ತು ಮೇಡಮ್, ವರ್ಚುವಲಿ ಅಟೆಂಡ್ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ಏನ್ ತಪ್ಪೇನಿದೆ? ಜನರು ಎಷ್ಟು 60 ವರ್ಷ ಎಷ್ಟು ಜನ ಕಷ್ಟ ಬಿದ್ದಿದ್ದಾರ ಬ್ರಿಡ್ಜ್ಗೋಸ್ಕರ. ಕನ್ನಡಿಗರಿಗೆ BJP ಅವರು ಸರ್ಕಾರ ನಡೆಸಿದ್ದಾರೆ, ಜನತಾದಳದವರು ನಡೆಸಿದ್ದಾರೆ, ಕಾಂಗ್ರೆಸ್ ಅವರು ನಡೆಸಿದ್ದಾರೆ. ಏನಕ್ಕೆ 430 ಕೋಟಿ ಇವ್ರು 3 ಜನ ಸೇರ್ಬಿಟ್ಟ ಬ್ರಿಡ್ಜ್ ಮಾಡಿಲ್ಲ? ಕೇಂದ್ರದಿಂದ ದುಡ್ಡು ಬಂದು ಮಾಡಿದಾರಿಲ್ಲ. ಎಲ್ಲ ಒಂದ್ ಕಡೆ ಸ್ವಾಗತ ಮಾಡ್ರಿ ಒಳ್ಳೆ ಕೆಲಸಕ್ಕೆ, ಎಲ್ಲರಲ್ಲಿ ರಾಜಕಾರಣ ಮಾಡಿದ್ರೆ ಹೆಂಗೆ? ಸತ್ಯಪ್ರಕಾಶ್ ಅವ್ರು ಹೇಳಿದ್ ನೀವು ಗಮನಿಸಿದ್ರಿ ಅನ್ಸುತ್ತೆ. ಇದು ಕಾಂಗ್ರೆಸ್ಗೆ ಮಾಡಿದ ಅಪಮಾನ ಅಲ್ಲ, ಸಿದ್ದರಾಮಯ್ಯವ್ರಿಗೆ ಆಗಿದ್ದ ಅಪಮಾನ ಅಲ್ಲ, ಇದು ಕನ್ನಡಿಗರಿಗೆ ಆಗಿರೋ ಅಪಮಾನ. ಮೇಡಮ್, ಈ ಬ್ರಿಡ್ಜ್ ಆಗಿರೋದೇ ಕನ್ನಡಿಗರೋಸ್ಕರ ಅಂತಾನೆ. ಹೆಂಗ್ ಕನ್ನಡಿಗರಿಗೆ ಅವಮಾನ ಆಗುತ್ತೆ? ಇವ್ರಿಗೆ ಅರ್ಥ ಮಾಡ್ಕೊಳ್ಬೇಕು. ಇವರು ಈ ಕನ್ನಡಿಗರು ಕಾರ್ಡ್ ತಗೊಂಡ್ ಬಂದು ಪ್ಲೇ ಮಾಡಕ್ ನೋಡ್ತಾ ಇದಾರೆ. ಯಾವ್ದೇ ಕಾರಣಕ್ಕೆ ಜನ ಬುದ್ಧಿವಂತರು ಇದಾರೆ ಮೇಡಮ್. ನೀವ್ ಹೇಳತ್ರ ನಿನ್ನೆ CM ಅವ್ರು ಯಾವ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದಾರೆ ಮೇಡಮ್? ಇವ್ರು ಹೇಳ್ಬೇಡಿ ನೋಡೋಣ. ಅಷ್ಟು ಬಿಸಿ, ದೊಡ್ಡದಾಗಿ ಏನೋ ಹೇಳಿದ್ರಿಲ್ಲ. 3 ದಿವಸ ಮುಂಚೆ ಕಳ್ಸಿದ್ರು, ನಮ್ಗೆ ಗೊತ್ತಿರ್ಲಿಲ್ಲ ಅಷ್ಟು ಬಿಸಿ ಇದ್ರು CM ಅಂತ. ಯಾವ ಇದು ಮಾಡಿದಾರೆ ಮೇಡಮ್ ಪ್ರೋಗ್ರಾಮ್ ಈ CM? ಹೇಳ್ಬಿಡಿ. ಇಷ್ಟು ಬಿಸಿ ಇದ್ರು, ಅವ್ರ ಹತ್ರ 1 ಅವರ್ ಟೈಮ್ ಇರ್ಲಿಲ್ಲ ಅಂತ. ಮನ್ಸ್ ಮಾಡಿದ್ರೆ ಹೆಂಗ್ ಬೇಕಾದ್ರೂ ಅಟೆಂಡ್ ಮಾಡಬಹುದಾಗಿತ್ತು. ರಾಜಕಾರಣ ಮಾಡಬೇಕು, ಹಾಗಾಗಿ ರಾಜಕಾರಣ ಮಾಡಿದಾರೆ ಅಷ್ಟೇ. ರೈಟ್. ನಾಗೇಂದ್ರ ಅವರೇ ಮೇಡಮ್, ಇವತ್ತು ಏನು ಸತ್ಯಪ್ರಕಾಶ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಒಂದು ಮನವಿ ಮಾಡ್ತೀನಿ. ರಾಜ್ಯದ 7 ಕೋಟಿ ಜನಸಂಖ್ಯೆಯ ಮುಖ್ಯಮಂತ್ರಿಗಳು ಇವತ್ತು ನೀವು ಯಾಕೆ ಹೋಗಲಿಲ್ಲ ಅಂದರೆ, ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಜನ ವಿರೋಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ವಿರೋಧಿ ಕಾರ್ಯಕ್ರಮಗಳು ನೀವು ಮಾಡೋದು. ನಿಮ್ಗೆ ಅಭಿವೃದ್ಧಿ ಅಂದರೆ ಆಗಲ್ಲ. ಇವತ್ತು ಆ ಸೇತುವೆ ಕಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಇದ್ದವು ಕೆಲಸ ನಡೆದಿದೆ, JDS ಸರ್ಕಾರ ಇದ್ದವು ಕೆಲಸ ನಡೆದಿದೆ, BJP ಸರ್ಕಾರ ಇದ್ದವು ಕೆಲಸ ನಡೆದಿದೆ. ಇಲ್ಲಿನ ಇಂಜಿನಿಯರ್ಗಳು, ಇಲ್ಲಿನ ಒಂದು ಕಾರ್ಮಿಕರೇ ಇಲ್ಲಿ ಕೆಲಸ ಮಾಡಿರೋದು ಸೇತುವೆಗೆ. ಇಲ್ಲಿನ ಕನ್ನಡಿಗರೇ ಕೆಲಸ ಮಾಡಿರೋದು. ಇವತ್ತು ಕನ್ನಡಿಗರ ಮನೆ ಬಾಗಿಲು ನೀವು ಹೋಗೋದು ಬರೀ ಓಟ್ಗೋಸ್ಕರ, ಅಭಿವೃದ್ಧಿಗೋಸ್ಕರ ಅಲ್ಲ. ಅಭಿವೃದ್ಧಿ ವಿರೋಧಿಗಳು ನೀವು. ಇವತ್ತು ಅಭಿವೃದ್ಧಿ ಆಗಿದೆ, ಒಂದು ಸೇತುವೆ ಆಗಿದೆ. ಇಷ್ಟು ದಿವಸ ಒಂದು ಲಾಂಚು ನದಿ ನೀರಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ನಿಂತೋಗ್ತಾ ಇತ್ತು. ಜನ ಅಲ್ಲೇ ಸ್ಥಗಿತ ಆಗ್ಬಿಡೋರು. ರಾತ್ರಿಗಳು ಸ್ಟ್ಯಾಂಡಲ್ಲಿ ಲಾಂಚಲ್ಲಿ ಕಾಯ್ದಿದ್ದಾರೆ, ಕುಳಿತಿದ್ದಾರೆ. ರಾತ್ರಿಗಳು ಅಲ್ಲಿ ಜಪಗಳು ಮಾಡಿದ್ದಾರೆ. ಅಯ್ಯೋ ಏನಾಗುತ್ತಪ್ಪ, ಪ್ರಾಣ ಭಯ, ಏನಾಗ್ಬಿಡುತ್ತೋ ಏನಾಗುತ್ತೆ ಅಂತ. ಮಧ್ಯೆ ಲಾಂಚ್ಗಳು ಕೆಟ್ಟೋಗಿದ್ದು ಎಷ್ಟೋ ಪ್ರಸಂಗಗಳು ನಡೆದಿದ್ದಾವೆ. ಇದೆಲ್ಲ ಅಲ್ಲಿನ ಜನಗಳು ಮೂಲತಃವಾಗಿ ಸಮಸ್ಯೆಗಳು ಅನುಭವಿಸಿದ್ದಾರೆ. ಇಲ್ಲಿ ಸತ್ಯಪ್ರಕಾಶ್ ಅವರು ಮೀಡಿಯಾದಲ್ಲಿ ಕೂತ್ಕೊಂಡು ವಕ್ತಾರರಾಗಿ ಹೇಳೋ ರೀತಿ ನೀತಿ ಇದೆಯಲ್ಲ, ಮತದಾರರು ಮನೆ ಬಾಗಿಲಿಗೆ ಹೋಗ್ತಿರಲ್ಲ, ಅವಾಗೇನು ಇನ್ವಿಟೇಷನ್ ಕೊಡ್ತಾರೆ ನನ್ನ ಮನೆಗೆ ಬನ್ನಿ ಅಂತ. ನಿಮಗೆ 7 ಕೋಟಿ ಗ್ಯಾರಂಟಿಗಳು ತಂದ್ರಲ್ಲ, ಇವತ್ತು ವಿಫಲ ಆಗಿದೆ, ಫೈಲೂರ್ ಆಗಿದೆಯಲ್ಲ ನಿಮ್ಮ ಗ್ಯಾರಂಟಿಗಳು. ಇವತ್ತು ರಾಜ್ಯದಲ್ಲಿರೋಂಥ ನಿಮ್ಮ ಶಾಸಕರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾವ್ರಲ್ಲ, 7 ಕೋಟಿ ಜನಸಂಖ್ಯೆನ ಅಪ್ಲಿಕೇಶನ್ ಹಾಕಿದ್ರು, 5 ಗ್ಯಾರಂಟಿಗಳು ತಂದು ನಮ್ಮನ್ನು ಬದುಕಿಸಿ ಅಂತ. ಅವೈಜ್ಞಾನಿಕ ಗ್ಯಾರಂಟಿಗಳು ಮಾಡ್ಬಿಟ್ಟು ಇವತ್ತು ರಾಜ್ಯ
ರಾಜ್ಯ ಜನನ ಇವತ್ತು ನೀವು ತಲೆ ತಗ್ಸಂತ ಕೆಲ್ಸಗಳು ಮಾಡಿ ಅದರ ಬೇರೆ ಸಮರ್ಥಿಸ್ಕೊಂತಿದ್ರೆ ನಿಮಗೆ ನಾಚಿಕೆ ಅನ್ನೋದೇನಿಲ್ವಾ ನಿಮಗೆ? ಈ ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ದೀರಿ. ನಿಮ್ಮದೇ ಶಾಸಕರು ನಿಮ್ಗೆ ಚಿಮಾರಿಗಳಾಗ್ತಾ ಇದ್ದಾರೆ, ಬೀದಿಯಲ್ಲಿ ನಿಂತ್ಕೊಂಡು ದಿನನಿತ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೆ ಶಾಸಕರನ್ನ ಇವತ್ತು ಹೈಕಮಾಂಡ್ ಸುರ್ಜಿವಾಲ್ ಅವ್ರು ಬಂದು ಕುತ್ಕೊಂಡು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಸಚಿವರು ಕರೆದು ಒಂದು ಕಡೆ ಬೈತಾ ಇದ್ದಾರೆ, ಶಾಸಕರು ಕರೆದು ಒಂದು ಕಡೆ ಬೈತಾ ಇದ್ದಾರೆ. ಅವರೆಲ್ಲರ ಸ್ಟೇಟ್ಮೆಂಟ್ ಏನು? ಸಚಿವರು ಸರಿಯಾಗಿ ನಮ್ಗೆ ಅಭಿವೃದ್ಧಿಗೆ ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿಗಳೇ ಆಗ್ತಾ ಇಲ್ಲ ಅಂತೇಳಿ ಶಾಸಕರು ಬಂದು ಸಚಿವರ ಮೇಲೆ ಹೇಳ್ತಾ ಇದ್ದಾರೆ, ಸಚಿವರು ಬಂದು ಶಾಸಕರ ಮೇಲೆ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಯಾವುದೇ ಥರ ಬರೋದಿಲ್ಲ, ನಮ್ಮನ್ನು ಯಾವುದೇ ರೀತಿ ಮನವಿ ಮಾಡಲ್ಲ, ನಾವು ಯಾವುದವ್ರಿಗೆ ನಾವು ಕೊಡೋಕೆ ರೆಡಿದ್ದೀವಿ ತಗೊಳಕ್ಕೆ ರೆಡಿಲ್ಲ ಅಂತ ಸಚಿವರು ಬಂದು ಶಾಸಕರ ಮೇಲೆ ಹೇಳ್ತಾರೆ. ಇಂಥ ನೀಚ ಸರ್ಕಾರ ನಿಮ್ಮನ್ನು ಇಟ್ಕೊಂಡು ಇವತ್ತು ಒಂದು ಅಭಿವೃದ್ಧಿ ಆಗಿರೋ ಸೇತುವೆ ಬಗ್ಗೆ ನೀವು ಇಷ್ಟೊಂದು ಒಂದು ಕ್ಷುಲ್ಲಕ ಕಾರಣ ಅದು. ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ರಾಜ್ಯದ ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಸರ್ಕಾರದ ಉಸ್ತುವಾರಿ ಸಚಿವರಾಗಲಿ, ಅಲ್ಲಿನ ಶಾಸಕರಾಗಲಿ, ಅಲ್ಲಿನ ಒಂದು ಲೋಕಲ್ ಲೀಡರ್ಸ್ ಆಗಲಿ ಯಾರೂ ಬರೋದಿಲ್ಲ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗಲ್ವಾ ಇದು ನಿಮಗೆ? ಬಿಜೆಪಿ ಅಹಂ ತೋರಿಸಿದೆ. ಸಿದ್ದರಾಮಯ್ಯ ವಿಚಾರಕ್ಕೆ ರಾಜಕಾರಣ ಮಾಡೋರಲ್ಲ. ನೋಡಿ ಇವ್ರು ಏನು ಹೇಳ್ತಾ ಇದ್ರೆ 9ನೇ ತಾರೀಕು ಒಂದು ಲೆಟ್ರ್ ಹೋಗುತ್ತೆ, ಕಾರ್ಯಕ್ರಮ ಆಗಿರೋದು 14ನೇ ತಾರೀಕು. ನಾವೇನು ಔಟ್ ಆಫ್ ಕಂಟ್ರಿ 15,000 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತಾ? ಫ್ಲೈಟಲ್ಲಿ ಹೋಗ್ಬೇಕಾಗಿತ್ತಾ ಮೇಡಮ್? ಫ್ಲೈಟಲ್ಲಿ ಹೋಗ್ಬೇಕಾಯ್ತಾ? ಇವತ್ತು ಪ್ರೋಟೋಕಾಲ್ ಅವರದ್ದು ಎಷ್ಟು ಹೋಗ್ಬೇಕಾಗುತ್ತೆ ಇಲ್ಲಿಂದ ಹೋಗೋಕ್ಕೆ? ಈ ರೀತಿಯಾದ ಅವೈಜ್ಞಾನಿಕವಾದ ಮಾತುಗಳು ಬೇಡ. ನಿಮ್ಮ ದುರಾಂಕಾರ, ದುರಾಡಳಿತ ಮತ್ತು ದುರಾಂಕಾರದ ಮಾತುಗಳಿದಾವಲ್ಲ, ಜನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಶಾಸಕರೇ, ನಿಮ್ಮ ಪಕ್ಷದ ಶಾಸಕರೇ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡ್ತಾ ಇದ್ದಾರೆ. ಒಂದೊಂದು ಸ್ಟೇಟ್ಮೆಂಟ್ ಕೂಡ ಬೀದಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ. ನಿಮ್ಮ ಎಲ್ಲ ಗುಟ್ಟುಗಳು ಆಗಿದ್ದಾವೆ. ಬರೀ ವಾಲ್ಮೀಕಿ ಹಗರಣ ಮಾಡ್ಕೊಂಡು CBI ತನಿಖೆಗೆ ಹೋಗಿದ್ದೀರಾ ನೀವು. ಮೂಡ ಹಗರದಲ್ಲಿ ಸಿಕ್ಕಾಕೊಂಡು ಇವತ್ತು ತನಿಖೆಗೆ ಎದುರಿಸಬೇಕಾಗಿದೆ ನೀವು. ನೀವು ಈ ಜನರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಜನರನ್ನ ನೀವು ಮೂರ್ಖರು ಮಾಡಿರೋದ್ರಿಂದ ಜನ ನಿಮ್ಗೆ ಕ್ಷಮಾಪಣೆ ಕೊಡಲ್ಲ. ಇವತ್ತು ಅಭಿವೃದ್ಧಿ ಪರವಾಗಿ ಇರ್ಬೇಕಾದ ಸರ್ಕಾರ ಅಭಿವೃದ್ಧಿ ವಿರುದ್ಧವಾಗಿ ಹೋಗ್ತಾ ಇದೆ. ಇದು ರೈಟ್. ಶರತ್ ಅವರೇ ನೋಡಿ, ಸತ್ಯಪ್ರಕಾಶ್ ಅವರು ಕೆಲವೊಂದು ಪ್ರಸ್ತಾಪ ಮಾಡಿದ್ರು. 3 ದಿವಸ ಹಿಂದೆ ನಿಮಗೆ ಒಂದು ಇನ್ವಿಟೇಷನ್ ಕೊಟ್ಟಿದೆ. ರಾಘವೇಂದ್ರ ಅವರು 29ನೇ ತಾರೀಕು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ನಿಮ್ಮ ಸ್ಕ್ರೀನಲ್ಲಿ ಸಹಿತ ತೋರಿಸ್ತಾ ಇದ್ದೀರಾ 11ನೇ ತಾರೀಕು ಅಂತೇಳಿ. ಇನ್ನೆಷ್ಟು ದಿವಸ ಬೇಕು? ಏನು ನಮ್ಮ ಸಿಗುಂದೂರು 1000 ಕಿಲೋಮೀಟರ್ ದೂರ ಇದೆಯಾ? 45 ನಿಮಿಷ ಪ್ರಯಾಣ. ದೂರದ ಬಗ್ಗೆ ನಿಮ್ಮ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ 45 ನಿಮಿಷ ಪ್ರಯಾಣ. ಕರ್ನಾಟಕದ ರಾಜ್ಯದ ಬೇರೆ ಎಲ್ಲೆಡೆಗೆ ನೀವು ದೆಹಲಿಗೆ ಹೈಕಮಾಂಡ್ ಕರೆದ ತಕ್ಷಣ 1 ಅವರ್ ಹೋಗ್ತೀರಾ? 1 ಅವರ್ ಹಿಂದೆ ಕಾಲ್ ಬಂದಾಗ ಹೋಗ್ಬಿಡ್ತೀರಾ? ಇದಾಗಾದ್ರೆ ಒಂದು 3 ದಿನದ ಹಿಂದೆ ಆಹ್ವಾನ ಬಂದಂತ ಸಂದರ್ಭದಲ್ಲಿ ಕನ್ನಡಿಗೋಸ್ಕರ ಅಲ್ಲಿ ಬ್ರಿಡ್ಜ್ ಆದ ಅಲ್ಲಿ ಬಹುತೇಕ 99% ಇರೋದು ಕನ್ನಡಿಗರೇ. ಇವರು ಕನ್ನಡಿಗರಿಗೆ ಅಪಮಾನ ಅಂತಂದ್ರೆ ಇನ್ನೇನು ಹೇಳ್ಬೇಕು? ಕನ್ನಡಿಗರೇ ಕೆಲಸ ಮಾಡಿರೋದು, ಕನ್ನಡಿಗರಿಗೋಸ್ಕರ ಕೆಲಸ ಮಾಡಿರೋದು. ನೀವು ನಿಮ್ಮ ಲಜ್ಜೆಗೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 11 ಜನರ ದುರ್ಮರಣ ಮಾಡಿದ್ರಲ್ಲ, ಏನು ಕಾಲ್ ತುಳಿದಲ್ಲಿ ಸತ್ರಲ್ಲ, ಅವ್ರಿಗೆ ಏನ್ ಮಾಡಿದ್ರಿ ಇವತ್ತಿನ ದಿವಸ? ಈಗ ನೋಡಿ ಸತ್ಯಪ್ರಕಾಶ್ ಅವರೇ, ಕನ್ನಡಿಗರಿಗೆ ಅಪಮಾನ ಮಾಡ್ತಿರೋದು ಬಿಜೆಪಿ JDS ಅಲ್ಲ, ನೀವು ಆ ಕಾರ್ಯಕ್ರಮಕ್ಕೆ ಹೋಗದೆ ನೀವು ಮಾಡಿರೋ ಅಪಮಾನ ಆಗಿದೆ. ಏನಂತೀರಿ? ಆಯ್ತು, ನನ್ ಮಾನ್ಯ ಶರತ್ ಹೆಗ್ಡೆ ಅವ್ರಿಗೆ ಲಜ್ಜೆಗೆಟ್ಟ ಮೋದಿ ಟೈಮಲ್ಲಿ 5 ಲಕ್ಷ ಜನ 2 ಲಕ್ಷ ಜನ ಸತ್ರು ಅಂತ ಹೇಳ್ಬಿಟ್ಟು 5 ರಿಂದ 7 ಲಕ್ಷ ಜನ ಸತ್ರಲ್ಲ ಲಜ್ಜೆಗೆಟ್ಟ ಮೋದಿ ಸರ್ಕಾರದಲ್ಲಿ. ಸುಮ್ಮನೆ ಏನೋ ಒಂದು ತಪ್ಪು ಮಾಹಿತಿಯನ್ನ ಕೊಡಬೇಡಿ. ನಿಮ್ಗೆ ಈಜಿಪುರದಲ್ಲಿ ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂತ ಒಂದು ಇದನ್ನ ಬ್ರಿಡ್ಜ್ ಅನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನದಿಯಲ್ಲಿ ಇರ್ತಕ್ಕಂತಹ ಬ್ರಿಡ್ಜ್ ಅನ್ನ ನಾವು ಮಾಡಿದೀವಿ, ಹೆಮ್ಮೆ ಪಡಿ. ಹೊಟ್ಟೆ ಕಿಚ್ ಮಾಡಬೇಡಿ, ಹೊಟ್ಟೆ ಕಿಚ್ ಮಾಡಬೇಡಿ. ಇಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ಬ್ರಿಡ್ಜ್ ಅನ್ನು ಮಾಡ್ಲಿಕ್ಕೆ ಆಗಿಲ್ಲ ಈಜಿಪುರದಲ್ಲಿ. ಅಲ್ಲಿ ನದಿಯಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಅನ್ನು ಓಪನಿಂಗ್ ಮಾಡಿದ್ವಿ, ಖುಷಿ ಪಡಿ. ಕನ್ನಡಿಗರಿಗೆ ಅಪಮಾನ ಮಾಡಿದ್ದೀರಾ, ದ್ರೋಹ ಬಗೆದಿದ್ದೀರಾ ನೀವು. ಈ ರಾಜ್ಯದ ಅನುದಾನ ಕನ್ನಡಿಗರಿಗೆ ದ್ರೋಹ ಬಗೆದಂತ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀನಿ ನಾನು. ಸಂಘಟನೆ ಅಂದ್ರೆ 50 ವರ್ಷ ತ್ರಿವರ್ಣ ಧ್ವಜವನ್ನು ಹಾರಿಸಲಿಲ್ಲ ಈ ಲಜ್ಜೆಗೆಟ್ಟ ಸಂಘ ಮತ್ತೆ RSS. ನೀವು ಬಿಜೆಪಿ ಮತ್ತೆ ಸಂಘಟನೆ ನಾವು ತ್ರಿವರ್ಣ ಧ್ವಜ ಹಾರಿಸಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಘೋಷಿಸ್ರಿ. ಎಮರ್ಜೆನ್ಸಿ ಘೋಷಿಸಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ಸಬ್ಜೆಕ್ಟ್ ಅಲ್ಲ ಅದು. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಅವರು, ಇರ್ಷಾದ್ ಅವರು, ಶರತ್ ಅವರು, ಸತ್ಯಪ್ರಕಾಶ್ ಅವರು ಭಾಗಿಯಾಗಿದ್ದಕ್ಕಾಗಿ. ಎನಿಹೌ, ಕನ್ನಡಿಗರು ಸಂತೋಷಗೊಂಡಿದ್ದಾರೆ. 70 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಬ್ರಿಡ್ಜ್ ಸಾಕಾರಗೊಂಡಿದೆ, ಲೋಕಾರ್ಪಣೆಗೊಂಡಿದೆ. ಇನ್ನೂ ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ರಾಜಕೀಯ ನಾಯಕರು, ಆ ಸೋಕಾಲ್ಡ್ ಜನಪ್ರತಿನಿಧಿಗಳು ರಾಜಕೀಯ ಮಾಡ್ತಿದ್ದಾರಲ್ಲ, ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಮಾಡ್ಕೊಳ್ಳಿ ನೀವು ರಾಜಕೀಯ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.